Unplugged, unplugged with Mayur. ಆಲ್ ರೈಟ್, ಸಮಯ 9:01 ಆಗ್ತಾ ಬಂದಿದೆ. 92.7 ಬಿಗ್ ಎಫ್ ಎಮ್ ಅನ್ಪ್ಲಗ್ಡ್ ಸಂಡೇಸ್ ವಿತ್ ಮಯೂರ್ ಶೋನಲ್ಲಿ ಹೇಳ್ದಂಗೆ ಬೆಳಗ್ಗೆ 7 ಗಂಟೆಯಿಂದ ನನ್ನ ಜೊತೆ ನನ್ನ ಸ್ಟುಡಿಯೋಸಲ್ಲಿ ನಮ್ಮ SRK ಅಂದರೆ ಶಿವರಾಜ್ ಕುಮಾರ್ ಅಲ್ಲ, ಶಾರುಖ್ ಖಾನ್ ಅಲ್ಲ, ಸ್ಪರ್ಶ RK ಕೂತಿದ್ರು. ಸೊ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ಕೂತ್ಕೊಂಡು, ಜೊತೆಗೆ ಈಗ 9 ಗಂಟೆ ಆಗ್ತಿರಂಗೆ ನಾವೆಲ್ಲ ಬಿಲ್ಡಪ್ ಎಲ್ಲ ಕೊಟ್ಟು ಮಾತಾಡಿದ್ವಿ. ಸೊ ಮೊನ್ನೆ ತಾನೇ ನಮ್ಮ ಒಂದು ಕನ್ನಡ ಒಂದು ಮ್ಯೂಸಿಕ್ ವಿಡಿಯೋ ಆಲ್ಬಮ್ ಅಂತ ಹೇಳ್ಬೋದು, ಹೆಮ್ಮೆಯಾಗಿ ಅದೊಂದು ಒಂಥರ ಒಂದು ಉನ್ನತ ಮಟ್ಟಕ್ಕೆ ಪಾಪ್ಯುಲರ್ ಆಗಿ ಸಿಕ್ಕಾಪಟ್ಟೆ ಜನ ನೋಡಿರುವಂಥ ಒಂದು ವಿಡಿಯೋ. ಸೊ ಅದು ನೀನೇ ತಂಡದವರು ಫಾರ್ ದ ಫಸ್ಟ್ ಟೈಮ್. ಇನ್ಫ್ಯಾಕ್ಟ್ ನನ್ನ ಶೋಲಿ ಡ್ಯಾನ್ಸರ್ಸ್ ಕೂಡ ಇದ್ದಾರೆ. ಸೊ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಎವ್ರಿವನ್. ಡೋಂಟ್ ವರಿ, ನಿಮ್ಮ ಜೊತೆಗೆ ನಮ್ಮ ಚಪ್ಪಾಳೆ ಬಾಯ್ಸ್ ಇದ್ದಾರೆ ಹಿಂದೆ, ಅವ್ರು ಹೊಡಿತಾರೆ. ಅವ್ರಿಗೆ ₹5 ಕೊಡ್ತೀನಿ ಬಾಡಿಗೆ. ಸೊ ಅವ್ರು ಬಂದು ಚಪ್ಪಾಳೆ ಹೊಡಿತಾರೆ. ಸೊ ಈ ಕಡೆ ಲೆಫ್ಟ್ ಸೈಡಿಂದ ಡ್ಯಾನ್ಸರ್ ಶ್ರೇಯಾ ಅವರು ಇದ್ದಾರೆ. ಗುಡ್ ಮಾರ್ನಿಂಗ್ ಶ್ರೇಯಾ ಅವರೇ. ಗುಡ್ ಮಾರ್ನಿಂಗ್. ಅಬ್ಬಾ, ವಾಯ್ಸ್ ಬಂತು ಸದ್ಯ. ಅವ್ರ ಪಕ್ಕದಲ್ಲಿ ವಿಶ್ವನಾಥ್ ಅವರು ಇದ್ದಾರೆ. ಸೊ ನಮಸ್ಕಾರ, ಗುಡ್ ಮಾರ್ನಿಂಗ್ ವಿಶ್ವನಾಥ್ ಅವರೇ. ಗುಡ್ ಮಾರ್ನಿಂಗ್ ಇಸ್ ವಿಶ್ವಕಿರಣ್. ಓಕೆ, ವಿಶ್ವನಾಥ್ ಅಂದ್ರೆ ಐ ಆಮ್ ಸೋ ಸಾರಿ. ಅಂಡ್ ದ ಡೈರೆಕ್ಟರ್, ದ ಸಿನಿಮಾಟೋಗ್ರಾಫರ್ ಗೋಮಟೇಶ್ ಉಪಾಧ್ಯಾಯ ಅವರಿದ್ದಾರೆ. ನಮಸ್ಕಾರ ಗೋಮಟೇಶ್ ಅವರೇ. ನಮಸ್ಕಾರ ಮಯೂರ್. ಅಪ್ಪ, ಇವ್ರದ್ದು ವಾಯ್ಸ್ ಬಂತು. ಈ 3 ಜನ ಆದ್ಮೇಲೆ ಇನ್ನೊಬ್ರು ವಾಯ್ಸ್ ಬರುತ್ತಾ ಅಂತ ಒಂದು ಡೌಟ್ ಇದೆ ಇವ್ರಿಗೆ. ಸೊ ಅವ್ರು ಯಾರು ಅಂತಂದ್ರೆ, ಅವರು ಆ ಹಾಡಲ್ಲಿ ಕಾಣಿಸ್ಕೊಳ್ಳೋಂಥ ಒಬ್ರು ಡ್ಯಾನ್ಸರ್, ತುಂಬಾ ನೋಡಕ್ ಇನ್ನೋಸೆಂಟ್, ಆದ್ರೆ ಆಕ್ಚುಲಿ ಅವ್ರು ಹಂಗಲ್ಲ, ನಂಗೆ ಗೊತ್ತದು. ನಿರಂಜನ್ ಅವ್ರು ಇದ್ದಾರೆ. ಗುಡ್ ಮಾರ್ನಿಂಗ್ ನಿರಂಜನ್ ಅವರೇ. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಮೈಕ್ ಹತ್ರ ಬಂದು ಮಾತಾಡ. ಆರಾಮಾಗಿದ್ದೀನಿ. ಸೊ ಸಂಡೇ ಬೆಳಿಗ್ಗೆ ಎಲ್ಲಾದ್ರೂ ಹೋಗೋ ಪ್ಲಾನ್ಸ್ ಇತ್ತಾ ಅಥವಾ ಇಲ್ಲೇ ಬಂದಿದ್ದು? ನೋಡಿ, ಇಲ್ಲ, ಏನು ಪ್ಲಾನ್ಸ್ ಇಲ್ಲ. ಐ ಆಮ್ ಲವಿಂಗ್ ದಿಸ್. ಓಕೆ, ಎನಿವೇ, ಗೆಟಿಂಗ್ ಬ್ಯಾಕ್ ಟು ಗೋಮಟೇಶ್ ಅವ್ರಿಗೆ ಹೇಳಿ, ಈ ನೀನೇ ಫಸ್ಟ್ ಆಫ್ ಆಲ್ ಟೈಟಲ್ ಹೆಂಗೆ ಇಟ್ರಿ ನೀವು? ಟೈಟಲ್ ಇಟ್ಟಿದ್ದು ಫನಿ ಮತ್ತೆ ಲಿರಿಸಿಸ್ಟ್ ಅನ್ಸುತ್ತೆ, ತಮಿಳ್ ಲಿರಿಸಿಸ್ಟು ನೀಯೇ ಅಂತ ಇಟ್ರು ಅವರು. ಓಕೆ. ಅದಾದ್ಮೇಲೆ ನಾನು ಕನ್ನಡದಲ್ಲಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ನನಗೆ ಮುಂಚೆಯಿಂದ. ಓಕೆ. ಹಾಗಾಗಿ ನೀನೇ ಅಂತ ಲಾಜಿಕಲ್ ಆಗಿ ನೀನೇ ಅಂತಾನೆ ಬರುತ್ತೆ ಅಂದ್ಕೊಂಡೆ. ಹಾಗೇನೆ ನಾನು ಇವ್ರಿಗೆ ಹೇಳಿದ್ದು, ಕಿರಣ್ ಅವ್ರಿಗೆ, ಲಿರಿಸಿಸ್ಟ್ ಅವ್ರಿಗೆ. ಕಿರಣ್ ಕಾವೇರಪ್ಪ. ಹೌದು, ಕಿರಣ್ ಕಾವೇರಪ್ಪ ಅವ್ರಿಗೆ. He's an ardent follower of my show and he sends me every song lyrics ಕಳಿಸಿದಾಗ ಪ್ಲೀಸ್ ಗಿವ್ ಮಿ ಅ ಫೀಡ್ಬ್ಯಾಕ್ ಅಂತಾರೆ. ಕಿರಣ್, ಅಗೈನ್ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಐ ಥಿಂಕ್ ಗೋಧಿ ಬಣ್ಣಲ್ಲಿ ರಂಗಭೂಮಿ ಅಂತ ಒಂದು ಹಾಡನ್ನ ಬರೆದಿದ್ರು. ಫ್ಯಾಬುಲಸ್ ಲಿರಿಕ್ಸ್. ಅಗೇನ್ ಪುಷ್ಪಕ ವಿಮಾನಲ್ಲಿ ಹೇಸ್ ರಿಟನ್ ಅಂಡ್ ದಿಸ್ ಇಸ್ ಅನದರ್ ವೆರಿ ಗುಡ್ ಲಿರಿಕ್ಸ್. ಓಕೆ, ಐ ಆಮ್ ಸಾರಿ, ಹೇಳಿ, ಕಂಟಿನ್ಯೂ ಮಾಡಿ. ಸೊ ನನಗೆ ಆಕ್ಚುಲಿ ನಾನು ರಂಗಭೂಮಿ ಕೇಳೇ ಕಿರಣ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಹೌದಾ? ತುಂಬಾ ಇಷ್ಟ ಆಗಿತ್ತು ಸಾಂಗು. ಸೊ ಹಾಗೆ ನೀನೇ ಅಂತ ಹೆಸರು ಬಂತು. ಓಕೆ, ಈ ನೀನೇ ಹೆಸರು ಬಂದಿದ್ದೇನೋ ಆಯಿತು. ಬಂದಾದ್ಮೇಲೆ ಇವರು ಡ್ಯಾನ್ಸರ್ಸ್ನ ಹೇಗೆ ಕೋಪಪ್ ಮಾಡ್ಕೊಂಡ್ರು, ಅವ್ರು ಹೇಗೆ ಬಂದರು ಈ ಪಿಕ್ಚರ್ಗೆ, ಎಸ್ಪೆಷಲಿ ಬೋತ್ ಅಮೇಝಿಂಗ್ ಡ್ಯಾನ್ಸರ್ಸ್ ಆ್ಯಕ್ಚುಲಿ. ಆಮೇಲೆ ಸ್ಟಾರ್ಟಿಂಗಲ್ಲಿ ಕಾಣಿಸ್ಕೊಳ್ಳೋಂಥ ಇವರು ವಿಶ್ವಕಿರಣ್ ಡ್ಯಾನ್ಸರ್ಸ್ಗೆ ಅವ್ರು ಫುಲ್ ಲೀಡ್ ಬಂದು ರೆಸ್ಲಿಂಗ್ ಮ್ಯಾಚ್ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಅವರು ಕೂಡ. ಎಂಡ್ ಜೊತೆಗೆ ಸಿಂಗರು ಇವರೆಲ್ಲ ಇದ್ದಾರೆ ಇನ್ ಜಾಮ್ ಪ್ಯಾಕ್ಟ್ ಆ್ಯಕ್ಷನ್ ಶೋ. ಇನ್ನು 11 ಗಂಟೆವರೆಗೂ ಯಾವ ಥರ ಈ ವಿಡಿಯೋ ಬಂತು ಆ್ಯಂಡ್ ಆ ವಿಡಿಯೋದ ಒಂದು ಅನ್ಪ್ಲಗ್ಡ್ ಹಾಡು ಕೂಡ ನೀವು ಕೇಳಿಸ್ಕೋಬಹುದು ಓನ್ಲಿ ಆನ್ 92.7 ಬಿಗ್ ಎಫ್ ಎಮ್. ಹೇಳೋಂಥ ಒಂದೇ ಮಾತು ಹೇಳಬೇಕು ಪ್ರತಿ ಸಲ. ಓಕೆ, ಸ್ಪರ್ಶ ಗೊತ್ತು, ಬಟ್ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಓಕೆ, ನಾನು ಅಂದಿಗೂ ಹಿಟ್ ಅಂತೀನಿ, ನೀವು ಎಂದೆಂದಿಗೂ ಹಿಟ್ ಅನ್ಬೇಕು. ಇನ್ ಕೋರಸ್, ಆರ್ ಯು ರೆಡಿ? ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಶಾಬಾಷ್. Unplugged, unplugged with Mayur. 92.7 ಬಿಗ್ ಎಫ್ ಎಮ್ ಅನ್ಪ್ಲಗ್ಡ್ ಸಂಡೇಸ್ ವಿತ್ ಮಯೂರ್ ಶೋನಲ್ಲಿ ಮಯೂರ ಮಾತಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 215ನೇ ವಾರಕ್ಕೆ ರೀಚ್ ಆಗಿದ್ವಿ. ಸೊ ಗೊತ್ತಿರೋ ಹಾಗೆ ಇವತ್ತು ನನ್ನ ಜೊತೆ ಬೆಳಗ್ಗೆ 7 ಗಂಟೆಯಿಂದ ನಮ್ಮ ಸ್ಪರ್ಶ RK ಹಾಡ್ತಾ ಅವ್ರ ಜೊತೆ ಮಾತಾಡ್ತಾ, ಈಗ 9 ಗಂಟೆಗೆ ನೀನೇ ಈ ನಮ್ಮ ಮ್ಯೂಸಿಕ್ ವಿಡಿಯೋ ಆ ಒಂದು ಆಲ್ಬಮ್ನವ್ರು ಬಂದಿದ್ದಾರೆ. ಇವತ್ತು ಆ ತಂಡದವ್ರು ನನ್ನ ಜೊತೆ ಸ್ಟುಡಿಯೋಸಲ್ಲಿ ಕೂತಿದ್ದಾರೆ. ಸೊ ಶ್ರೇಯಾ, ವಿಶ್ವಕಿರಣ್ ನಾಟ್ ವಿಶ್ವನಾಥ್. ಓಕೆ, ಆ್ಯಂಡ್ ಗೋಮಟೇಶ್ ಉಪಾಧ್ಯಾಯ್ ಆ್ಯಂಡ್ ನಿರಂಜನ್, 4 ಜನ ಇದ್ದಾರೆ. ಸೊ ಗೆಟಿಂಗ್ ಬ್ಯಾಕ್ ಟು ನಮ್ಮ ವಿಶ್ವಕಿರಣ್ ಅವ್ರಿಗೆ. ಸೊ ಮೈಕ್ ಹತ್ರ ಹೇಳ್ಕೊಳ್ಳಿ. ಇರೋದು 3 ಮೈಕು, ಸೊ ಶೇರಿಂಗ್ ಇಸ್ ಕೇರಿಂಗ್. ಸೊ ಕನ್ನಡ ಬರುತ್ತೆ? ಸೂಪರ್. ಸೊ ನೀವು ಎಲ್ಲಿ ಮೂಲತಃ, ಸೊ ನಿಮ್ಮ ಪ್ರೊಫೆಷನ್ ಏನು, ಸೊ ಅದನ್ನು ನಮ್ಮ ಜನರಿಗೆ ತಿಳಿಸ್ಕೊಡಿ ಅಂತ. ವೆಲ್, ಐ ಆಮ್ ಅ ಪ್ರೊಫೆಷನಲ್ ಡ್ಯಾನ್ಸರ್. ನೃತ್ಯ ಡ್ಯಾನ್ಸ್ ಕಂಪನಿನಲ್ಲಿ ಪ್ರಿನ್ಸಿಪಲ್ ಡ್ಯಾನ್ಸರ್. ನಮ್ಮ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮೇಡಮ್. ಹೌದು. ಮಯೂರಿ ಉಪಾಧ್ಯಾಯ ಅವರು ಕಂಪನಿಯಲ್ಲಿ ಪ್ರಿನ್ಸಿಪಲ್ ಡ್ಯಾನ್ಸರ್ ಆಗಿದ್ದೀನಿ. ನೈಸ್. ಆ್ಯಂಡ್ ಅಫ್ಕೋರ್ಸ್ ಐವ್ ಕೊರಿಯೋಗ್ರಾಫ್ಡ್ ನೀ. ಇನಿಷಿಯಲಿ ನಮ್ಮ ಗೋಮಟೇಶ್ ಮತ್ತು ನಿರಂಜನ್, ಶ್ರೇಯಾ 3 ಜನ ಜೊತೆ ವರ್ಕ್ ಮಾಡಿದ್ದೀನಿ ನಾನು. ಆ್ಯಂಡ್ ಶ್ರೇಯಾ ಆ್ಯಂಡ್ ನಿರಂಜನ್ ಪ್ರೊಫೆಷ್ನಲಿ ದೇ ಪರ್ಫಾರ್ಮ್ಡ್ ವಿತ್ ಮೀ. ಆ್ಯಂಡ್ ಗೋಮಟೇಶ್ ಅವರು ಪರ್ಸ್ನಲ್ ಆಗಿ 1-2-3 ಶೂಟ್ ಮಾಡಿದ್ದೀನಿ, ಮತ್ತು ಅವರು ಕಂಪ್ನಿಗೂ ಒಂದು ಸ್ವಲ್ಪ ಶೂಟ್ ಮಾಡಿದ್ದಾರೆ. ಸೊ ಪರಿಚಯ ಇದೆ. ಸೊ ಅವ್ರು ಬಂದು ಕೇಳಿದಾಗ ಐ ಆಸ್ಕ್ಡ್ ವಾಟ್ ದಿ ಪ್ಲಾಟ್ ಇಸ್ ಆ್ಯಂಡ್ ದೆನ್ ವಿ ಬಿಗ್ಯಾನ್ ವರ್ಕ್.
ಸೊ ದಟ್ಸ್ ಹೌ ದ ಸಾಂಗ್ ಕೇಮ್. ಕೋರಿಯೋಗ್ರಾಫಿ, ಐ ಮೀನ್ ಇಟ್ ಈಸ್ ಆ್ಯಕ್ಚುಲಿ ನೋಡಿದಾಗ ಫಸ್ಟು ದಿಸ್ ಇಸ್ ಅ ಮ್ಯೂಸಿಕ್ ವಿಡಿಯೋ. ಓಕೆ, ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಸಂಯೋಜನೆ ಪಣಿ ಅವ್ರು ಮಾಡಿದ್ದಾರೆ. ಪಣಿ ರೈಟ್? ಫಣಿ ಕಲ್ಯಾಣ್. ಓಕೆ, ಸೊ ಅವ್ರು ಅಷ್ಟೇ ಅದ್ಭುತವಾಗಿ ಐ ಮೀನ್ ಕೋರಿಯೋಗ್ರಫಿ ಮಾಡಿರೋದು. ಬಿಕಾಸ್ ಮೋಸ್ಟ್ ಆಫ್ ದಿ ನಾನ್ ಕನ್ನಡಿಗಾಸ್, ಓಕೆ ಲೆಟ್ಸ್ ಅಸ್ಯೂಮ್ ನಾನ್ ಕನ್ನಡಿಗಾಸ್, ಅವರು ಕೂಡ ಕೂತ್ಕೊಂಡು ಈ ಹಾಡನ್ನ ನೋಡ್ತಾ ಇದ್ದಾರೆ. ದಿಸ್ ಕೆನಾಟ್ ಬಿ ಓನ್ಲಿ ಹರ್ಡ್ ಆ್ಯಕ್ಚುಲಿ. ಸೊ ಎವ್ರಿ ಟೈಮ್ ವೆನ್ ಎವರ್ ಯು ಪ್ಲೇ ಇಟ್, ಯು ಹ್ಯಾವ್ ಟು ವಾಚ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ಲಿಸನ್ ಟು ಇಟ್. ಸೊ ದಟ್ ಈಸ್ ಸಮಥಿಂಗ್ ವೆರಿ ವೆರಿ ಬ್ಯೂಟಿಫುಲ್ ಯು ಗೈಸ್ ಹ್ಯಾವ್ ಡನ್, ಎಸ್ಪೆಷಲಿ ಯು. ಐ ಥಿಂಕ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಹಿಮ್. ವೆರಿ ನೈಸ್ ವರ್ಕ್, ವೆರಿ ನೈಸ್ ವರ್ಕ್. ಸೊ ಇದೇ ಥರ ಇನ್ನೂ ಮಾಡ್ತಾ ಇರಿ. ಆ್ಯಂಡ್ ನಿರಂಜನ್, ಸೊ ಹೇಳಿ ನಿರಂಜನ್, ನೀವು ಡ್ಯಾನ್ಸರಾ, ಪ್ರೊಫೆಷನಲ್ ಡ್ಯಾನ್ಸರಾ, ಅಥವಾ ಓದಿದ್ದು ಏನು ಕತೆ, ವಾಟ್ ಎಕ್ಸಾಕ್ಟ್ಲಿ? ನಾನು ಆ್ಯಕ್ಚುಲಿ ಡ್ಯಾನ್ಸರೇ. ಓಕೆ, ಆ್ಯಕ್ಚುಲಿ ಪ್ರೊಫೆಷನಲ್ ಡ್ಯಾನ್ಸರ್ ಕೂಡ ಹೌದು. ಆ್ಯಕ್ಚುಲಿ ಡ್ಯಾನ್ಸರ್ಗೂ ಆ್ಯಕ್ಚುಲಿ ಪ್ರೊಫೆಷನಲ್ ಡ್ಯಾನ್ಸರ್ಗೂ ಏನು ಡಿಫ್ರೆನ್ಸು? ಐ ಆಮ್ ಸಾರಿ, ನಾನು ತುಂಬ ಕಾಲು ಎಳಿತೀನಿ, ತುಂಬ ಕಮ್ಮಿ ಕಾಲು ಎಳಿತಿದ್ದೀನಿ ಇವತ್ತು. ಆ್ಯಕ್ಚುಲಿ ಸ್ಪರ್ಶ ಕೇಳಿದ್ರೆ ಅವ್ರಿಗೆ ಗೊತ್ತಿರ್ತಾರೆ. ಬಟ್ ಇಟ್ಸ್ ಓಕೆ, ಹೇಳಿ ಪರವಾಗಿಲ್ಲ. ಆ್ಯಕ್ಚುಲಿ ಪ್ರೊಫೆಷನಲ್ ಡ್ಯಾನ್ಸರ್ ಅಂದ್ರೆ ಏನು? BCom ಫೇಲ್ ಆಗಿದ್ದೀನಿ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಸೊ ಐ ರಿಲೇಟ್ ದ್ಯಾಟ್ ಟು ಪ್ರೊಫೆಷನಲ್ ಡಾನ್ಸಿಂಗ್ ಬಿಕಾಸ್ ಡಾನ್ಸಿಂಗ್ ಇಸ್ ಲೈಕ್ 5ನೇ ಕ್ಲಾಸಿಂದ ಡಾನ್ಸ್ ಆಡ್ತಾ ಇದ್ದೀನಿ. ಓಕೆ, ವೆರಿ ನೈಸ್. ಸೊ ಐ ಟ್ರೀಟ್ ಡಾನ್ಸ್ ಆಸ್ ಸೇಕ್ರೆಡ್. ವೆರಿ ನೈಸ್. ಸೊ ಮೂಲತಃ ಶಾಸ್ತ್ರೀಯ ನೃತ್ಯ ಏನಾದರೂ ಕಲಿತು ಆಮೇಲೆ ಇದಕ್ಕೆ ಬಂದಿದ್ದ ಅಥವಾ ಹೆಂಗೆ? ಆ್ಯಕ್ಚುಲಿ ನಾನು ಕೂಡ ಮಯೂರಿ ಅವ್ರ ಟೀಮ್ ಜೊತೆ ನೃತ್ಯ ಜೊತೆ ವರ್ಕ್ ಮಾಡ್ತಾ ಇದ್ದೆ. ಓಕೆ, ಈಗ ಫ್ರೀಲಾನ್ಸ್ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಸೊ ಮೋಸ್ಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಇಸ್ ಫ್ರಮ್ ದೇರ್. ಓಕೆ, ಸೊ ದೇರ್ ಅಲ್ಲಿ ಭರತನಾಟ್ಯ, ಬೇರೆ ಕ್ಲಾಸಿಕಲ್ ಫಾರ್ಮ್ಸು, ಓಕೆ, ಮಾರ್ಷಲ್ ಆರ್ಟ್ಸು. ವಿಶ್ವ ಇಸ್ ಆಲ್ಸೋ ಮೈ ಟೀಚರ್. ವೆರಿ ನೈಸ್. ಈಸ್ ಮೈ ಫಸ್ಟ್ ಟೀಚರ್ ಆ್ಯಕ್ಚುಲಿ. ಓಕೆ, ಸೊ ಇಲ್ಲಿವರೆಗೂ ಬಂದಿದೆ, ನೋಡೋಣ ಇಲ್ಲಿ ಇನ್ನು ಮುಂದಕ್ಕೆ ಈ ನೀನೆಯಿಂದ ಡಬಲ್ ನೀನೇ ಆಗುತ್ತೋ, ಟ್ರಿಪಲ್ ನೀನೇ ಆಗುತ್ತೋ, ಇನ್ನು ಯಾವ್ಯಾವ ಥರ ಎಲ್ಲ ಜನರಿಗೆ ನಿಮ್ಮ ಒಂದು ಡ್ಯಾನ್ಸ್ ಚಮಕನ್ನು ತೋರಿಸ್ತೀರಾ ಅಂತ. ಬೈ ದ ವೇ, ಈ ಶೋ ಆದಮೇಲೆ ನಾನು ಒಂದು ಫೇಸ್ಬುಕ್ ಫೋಟೋ ಹಾಕ್ತೀನಿ, ಅಥವಾ ಶೋ ಮುಂಚೆನೇ ನೋಡಿರ್ತೀರ ನೀವು, ಅಕಸ್ಮಾತ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ಈ ಡಾನ್ಸರು ಆ ವಿಡಿಯೋದಲ್ಲಿರೋದಕ್ಕೂ ಈ ಫೋಟೋದಲ್ಲಿರೋದಕ್ಕೂ ಸಂಬಂಧನೇ ಇಲ್ವಲ್ಲ ಗುರು ಅಂತ ಅನ್ಕೊಂತೀರಾ. ಯಾಕಂದರೆ ಅವ್ರು ಫುಲ್ಲು ನೀಟಾಗಿ ಕ್ಲೀನ್ ಬಾಯ್ ಆಗ್ಬಿಟ್ಟಿದ್ದಾರೆ ಈಗ. ಸೊ ಕ್ಲೀನ್ ಬೇಡ, ಅದು ಬೇರೆ ಅರ್ಥ ಆಗುತ್ತೆ. ಬಟ್ ವೆಲ್, ಟ್ರೂಲಿ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಯು ಆಸ್ ವೆಲ್. ಅಮೇಝಿಂಗ್, ಸೂಪರ್ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದರೆ. ಎಸ್ಪೆಷಲಿ ಐ ಲವ್ಡ್ ಯುವರ್ ಇನ್ನೋಸೆನ್ಸ್. ಆ ಸಾರಿ ಹೇಳ್ತೀರಲ್ಲ, ನಾನು ಜೋಕ್ ಮಾಡ್ತಿಲ್ಲ, ಟ್ರೂಲಿ ಅಬ್ಸಲ್ಯೂಟ್ಲಿ ಆ ಇನ್ನೋಸೆನ್ಸ್ ಒಂಥರ ಆ ಮುಗ್ಧತೆ ಎದ್ದು ಕಾಣುತ್ತೆ ಆ ವಿಡಿಯೋದಲ್ಲಿ. ಓಕೆ, ಇನ್ನು ಮೇಡಮ್ ನಾ ಬಂದು ಮಾತಾಡ್ಸೋಣ. ಅಷ್ಟರಲ್ಲಿ ನಮ್ಮ ಈ ನೀನೇ ಒಂದು ಒರಿಜಿನಲ್ ಹಾಡನ್ನ ನಿಮಗೋಸ್ಕರ ಗೊಮ್ಮಟೇಶ್ವರ್ ಪ್ಲೇ ಮಾಡ್ಬೋದಲ್ಲ? ನೀವು NOC ಕೊಟ್ಟರೆ ನಾವು ಪ್ಲೇ ಮಾಡೋಣ. ಆಲ್ರೈಟ್, 92.7 ಬಿಗ್ ಎಫ್ ಫ್ಯಾಮಿಲಿ ಫಾರ್ ದ ಫಸ್ಟ್ ಟೈಮ್ ನೋಡಿ ನಮ್ಮ ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಹಾಡುಗಳ ಜೊತೆಗೆ ಈ ಒಂದು ಆಲ್ಬಮ್ ಹಾಡು ಕೂಡ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಓನ್ಲಿ ಆನ್ ಅನ್ಪ್ಲಗ್ ವಿತ್ ಮಯೂರ್ ಶೋ. ಕೇಳ್ತಾನೆ ರೀ, ವಾಪಸ್ ಬಂದು ಇನ್ನಷ್ಟು ಮಾತುಕತೆಗಳು ಕಂಟಿನ್ಯೂ ಆಗುತ್ತೆ. ಎಲ್ಲಿ ಹೋಗ್ತಾರಾ? ಸ್ಟೇ ಟ್ಯೂನ್ಡ್. ನೀರಜ ಶರಣೇ ನೀರವ ಮೌನದಿ ಸೆಳೆದಿ ನನ್ನನೇ ನೀನೇ ನೀನೇ
ನವಲೋಕದಿ ಮಿನುಗೋ ತಾರೆಯಂತೆ ನೀ ನನಗೆ ಚಂದವಾದ ಕನಸೊಂದು ನನಸು ನೀ ಜೊತೆನೆ ದೂರ ತೀರದಿ ನಿನ್ನ ದಾರಿ ಕಾದಿರು ನನ್ನ ಭಾವತೀರಯಾನದಲ್ಲಿ ಸೆಳೆದ ಹಾಗೆ ನೀನೇ ಚಂದ್ರಿಕೆಯ ಪರವಾಗಿ ಮುಂಜಾನೆಯ ಕನಸೇರಿ ಕರೆದಂತಿದೆ ನಾಚಿ ನಿನ್ನ ನಿಲುವಿಗೆ ಸೋತ ನವಿಲಿಗೂ ನವರಂಗಿ ಮರೆತಂತಿದೆ ಇತಿಮಿತಿಗಳ ನೀರಿ ಕಾದಿರುವೆ ನಿಧಿಯೇನೆ ಮಾಯಾವಿಯೇ ಮಾಯ ಅಕ್ಷರಶಃ ಮಾಯ ನಿನ್ನ ರಸಿಯಾದೇನೆ ಅನುರಾಗಿಯೇ ಆಲ್ ರೈಟ್. ಅಬ್ಬಬ್ಬಾ ಎಂಥ ಬ್ಯೂಟಿಫುಲ್ ಸಾಂಗ್ ಅಲ್ಲ. ಅಬ್ಸಲ್ಯೂಟ್ಲಿ. ಹಾಡು ಕೇಳಿದ್ರಿ, ಇಷ್ಟ ಆಗಿದ್ದರೆ ಅಕಸ್ಮಾತ್ ಈ ಹಾಡಿನ ಒಂದು ಏನಂತಾರೆ ಸೌಂಡಿಂಗ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಅದ್ಭುತವಾಗಿ ಡ್ಯಾನ್ಸ್ ಕೋರಿಯೋಗ್ರಫಿ ಕೂಡ ಚೆನ್ನಾಗಿದೆ. ಸೊ ಒಮ್ಮೆ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಚೆಕ್ ಮಾಡಿ. 92.7 ಬಿಗ್ ಎಫ್ ಎಮ್ ಅನ್ಪ್ಲಗ್ಡ್ ಸಂಡೇಸ್ ವಿತ್ ಮಯೂರ್ ಶೋನಲ್ಲಿ ಮಯೂರ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಸ್ಟುಡಿಯೋಸಲ್ಲಿ ನಮ್ಮ ಸ್ಪರ್ಶ ಆರ್ಕೆ ಜೊತೆಗೆ ನಮ್ಮ ನೀನೇ ತಂಡದವರಿದ್ದಾರೆ. ಇನ್ಫ್ಯಾಕ್ಟ್ ನೀನೇ ತಂಡದಲ್ಲಿ ಸ್ಪರ್ಶನೂ ಕೂಡ ಇದ್ದಾರೆ, ಬಟ್ ಕಂಟಿನ್ಯೂ ಮಾಡ್ತಾ ಅವರು 9 ಗಂಟೆಗೆ ಬಂದಿದ್ದಾರೆ. ಓಕೆ, ಗೆಟಿಂಗ್ ಬ್ಯಾಕ್ ಟು ನಮ್ಮ ಡ್ಯಾನ್ಸರ್ ಶ್ರೇಯಾ ದೇಶಪಾಂಡೆ ಅವರು. ಐ ರೈಟ್? ಎಸ್. ಓಕೆ, ಹೇಳಿ ಶ್ರೇಯ ಅವರ ಕನ್ನಡ ಬರುತ್ತಲ್ಲ? ಬರುತ್ತೆ. ಅಬ್ಬಾ, ಸಾರ್ಥಕವಾಯಿತು. ಯಾಕಂದರೆ ಇದು ಟ್ರೈಲಿಂಗ್ವಲ್ ವಿಡಿಯೋ ಇದೆ ಆ್ಯಕ್ಚುಲಿ. ಸೊ ಕನ್ನಡ, ತಮಿಳು, ತೆಲುಗು. ಹೇಳಿ, ನೀವು ಮೂಲತಃ ಡ್ಯಾನ್ಸ್ ಶುರು ಮಾಡಿದ್ದು ಯಾವಾಗ, ಹೇಗೆ, ಎಲ್ಲಿ? ನಾನು ಡಾನ್ಸ್ ಶುರು ಮಾಡಿದ್ದು 2001 ಜೆನೆಸಿಸ್ ಅಲ್ಲಿ. ಓಕೆ. 8 ವರ್ಷ ಅಲ್ಲೇ ಕಲಿತೆ. ಅದಾದ್ಮೇಲೆ ಅಟಕಲರಿಯಲ್ಲಿ ಕಂಟೆಂಪ್ರರಿ ಡಾನ್ಸ್ ಟ್ರೈನಿಂಗ್ ತಗೊಂಡೆ. ಓಕೆ. 6 ವರ್ಷ ಆಯಿತು. ಓಕೆ. ಅದಾದ್ಮೇಲೆ ಕಥಕ್ ಕಲಿತಿದ್ದೀನಿ. ಓಕೆ. ಮತ್ತೆ ನೃತ್ಯ ಕಂಪನಿ ಜೊತೆ ಫ್ರೀಲಾನ್ಸರ್ ಅಂತ ವರ್ಕ್ ಮಾಡಿದ್ದೀನಿ ಮುಂಚೆ. ಓಕೆ. ಸೊ ಇಟ್ಸ್ ಬಿನ್ 16 years that I've been dancing. 16 years? ಮೈ ಗಾಡ್, ನನ್ನ ಏಜ್ ಅಷ್ಟು ಆಗಿಲ್ಲ ರೀ. ಸುಮ್ಮನೆ ಆಗೊಮ್ಮೆ ಚಮಕ್ ಮಾಡೋಕ್ಕಲ್ಲ. ಬಟ್ ಎನಿವೆ, ಈ ನೀನೆಗೆ ನಿಮ್ಮನ್ನ ಹೆಂಗೆ ಯಾರು ಫೀಚರ್ ಮಾಡಿದ? ಐಮ್ ಶೋರ್ ಗೋಮ್ಟೇಶ್ ಅಲ್ವಾ? ಸೊ ಹೇಗೆ ಕಾಲ್ ಬಂದಿದ್ದು, ಯಾವಾಗ, ಹಿಂಗಾಗಿದ್ದು? Actually, he approached me through Facebook. Okay. And he just told me it's a music video. Okay. ನಾನು ಹೌದು ಅಂದ್ಬಿಟ್ಟೆ ಹಂಗೆ ಅಷ್ಟೇ. I thought, okay, something new. ಜೈ. I said yes. ಬಟ್ ಗೋಮ್ಟೇಶ್, ನೀವು ನೋಡಿದ್ರ ಅವ್ರ ವಿಡಿಯೋನ? ಅಂದ್ರೆ ಡ್ಯಾನ್ಸಿಂಗ್ ಇದನ್ನ ಎಬಿಲಿಟೀಸ್ನೆಲ್ಲ ಚೆಕ್ ಮಾಡಿದ್ರ? ಅಲ್ಲ, ಅವಳು ಫೋನಲ್ಲಿ ಹೌದು ಹ್ಞೂ ಅಂತ ಹೇಳಿಲ್ಲ. ಕಾಫಿ ಡೇಲಿ ಮೀಟ್ ಮಾಡಿದ್ವಿ, ಮರ್ತೋಗಿದ್ದಲ್ಲ ಅವಳು. ಹಾಂ, ಕರೆಕ್ಟ್, ಪಾಸ್ಕುಚಿಯಲ್ಲಿ ಮೀಟ್ ಆಗಿದ್ದು. ನಾನು ಅವಳದು ಒಂದು ಡ್ಯಾನ್ಸ್ ವಿಡಿಯೋ ನೋಡಿದ್ದೆ.
ಒಂದು ಇಶ್ಕ್ವಾಲಲ್ಲ. ಒಂದು ಹಿಂದಿ ಹಾಡಿಗೆ ಹಾಗೆ ಅವ್ರು ಪರ್ಫಾರ್ಮ್ ಮಾಡಿದ್ದೊಂದು ಯೂಟ್ಯೂಬಲ್ಲಿ ಇತ್ತು. ಓಕೆ. ಸೊ ನಾನು ಅವಳ ಹೆಸರು ನೋಡಿ ಫೇಸ್ಬುಕ್ಕಲ್ಲಿ ಪತ್ತೆ ಮಾಡಿ ಐ ಅಪ್ರೋಚ್ಡ್ ಹರ್. ಓಕೆ. ಸೊ ಬಿಕಾಸ್ ಅವಳದು ವಿಡಿಯೋ ಅಲ್ಲಿ ಅವಳದು ತುಂಬ ಡ್ಯಾನ್ಸ್ ಬಿಟ್ಟು ಜಿಮ್ನಾಸ್ಟಿಕ್ ತುಂಬ ಚೆನ್ನಾಗಿತ್ತು. ಅಂದರೆ ದ ವೇ ಶಿ ಈಸ್ ಫ್ಲೆಕ್ಸಿಬಲ್, ಬಾಡಿ ಮೂವ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಲ್ಸೋ ಶಿ ಹ್ಯಾಸ್ ದಟ್ ಫೇಸ್ ದಟ್ ಐ ವಾಸ್ ಲುಕಿಂಗ್ ಫಾರ್. ಕರೆಕ್ಟ್. ಆಮೇಲೆ ವಿ ಮೆಟ್. ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಅವಳಿಗೆ ಇಷ್ಟ ಆಗೋಯ್ತು. ಆ್ಯಂಡ್ ದೆನ್ ಐ ಸೆಂಟ್ ಹರ್ ದ ಸಾಂಗ್ ಆಲ್ಸೋ. ಸೊ ಅದೇ ಥರ ನಿರಂಜನ್ ಹಾಗೇನಾ? ನಿರಂಜನ್ ಸಿಕ್ಕಿದ್ದು? ನಿರಂಜನ್ ಇವಳು ಸಿಕ್ಕಾದ್ಮೇಲೆ ಒಂದು ಐ ಥಿಂಕ್ ಇಟ್ ಟುಕ್ ಅ ಲಿಟಲ್ ಮೋರ್ ಟೈಮ್ ಟು ಫೈಂಡ್ ಹಿಮ್. ಬಟ್ ದೆನ್ ಹೌದು ಸಿಕ್ತು. ದಟ್ಸ್ ನೈಸ್. ಸೊ ಶ್ರೇಯಾ ಆ್ಯಂಡ್ ನಿರಂಜನ್ ನೋಡಿ, ಫಸ್ಟ್ ಹಾಫಲ್ಲಿ ನೋಡಿದಾಗ ಇವರು ಪಕ್ಕಾ ಒಂಥರ ಸೌತ್ ಇಂಡಿಯನ್ ಗರ್ಲ್ ಥರ ಕಾಣಿಸ್ತಾರೆ. ಸೆಕೆಂಡ್ ಹಾಫಲ್ಲಿ ಏನಿದು ಆ ಡ್ರೆಸ್, ರೆಡ್ ಡ್ರೆಸ್ ಹಾಕೊಂಡು ಬಂದಾಗ ಯಾವುದೋ ಬೇರೆ ಹುಡುಗಿ ಅಂತಲೇ ಅನ್ಕೊಳ್ತಾರೆ ಆ್ಯಕ್ಚುಲಿ. ಐ ಮೀನ್ ಆ ಕಾಂಟ್ರಾಸ್ಟ್ ಎರಡು ಅಷ್ಟು ಅದ್ಭುತವಾಗಿ ನೀವು ತಂದಿದ್ದೀರಾ. ನಿಮ್ಮ ಡೈರೆಕ್ಷನಲ್ಲಿ ಆಗಿರ್ಬೋದು, ಸಿನಿಮಾಟೋಗ್ರಫಿಲಿ ಆಗಿರ್ಬೋದು, ಅಫ್ಕೋರ್ಸ್ ನಿಮ್ಮ ಕೊರಿಯೋಗ್ರಫಿಲಿ ಆ್ಯಂಡ್ ಬ್ಯೂಟಿಫುಲ್ ಡಾನ್ಸಸ್. ಎನಿವೆ ಗೆಟಿಂಗ್ ಬ್ಯಾಕ್ ಟು ದ ಸಿಂಗರ್. ಪಾಪ ಮೇಡಮ್ಗೆ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಬ್ರೇಕ್ ಕೊಟ್ಬಿಟ್ಟಿದ್ದೀವಿ ನಾವು. ಸೊ ಹೇಳಿ, ಈಗ ಯಾವ ಹಾಡನ್ನ ಹಾಡ್ಬೋದು ಸ್ಪರ್ಶ? ಹತ್ರ ಬರಲೇಬೇಕು, ಇನ್ನೂ ಹತ್ತಿರ ಬರುವೆಯ. ಅದೇ ನಿರಂಜನ್ ಸಿಕ್ಕಿದ್ರು ಅಂದ್ರಲ್ಲ, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಹಾಗೆ ಸಿಕ್ಕಿದ್ದು ಅಂತ ನಾನು ಅನ್ಕೊಂಡೆ. ಅದು ಕಾಣೆ ಆಗಿದ್ದಾರೆ ಪೋಸ್ಟ್ ಹಾಕಿ. ಸೊ ನೀನೆಯಿಂದ ಸಾಕಷ್ಟು ಜನರ ಕಥೆ ಶುರುವಾಗಿದೆ. ಹೌದು, ನನ್ನ ಕಥೆನೂ ಶುರುವಾಗಿದೆ. ಸೊ ಹಾಗಾಗಿ ಕಥೆಯೊಂದು ಶುರುವಾಗಿದೆ ಅಂತ ನಾನು ಹಾಡೋಣ ಅಂತ ಈಗ. ಇಷ್ಟು ಅದ್ಭುತವಾಗಿ ಮಾತುಗಳನ್ನ ಪೋಣಿಸ್ತಾ ಇದ್ದಾರೆ ಅಂದ್ರೆ ಇವರು. ಸೊ ಅದೇ ನನ್ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ್ದು, ಹಾಗಾಗಿ ನಿರಂಜನ್ಗೆ ರೇಗಿಸ್ತಿದ್ದು ಇವಾಗ. ಓಕೆ, ಸದ್ಯಕ್ಕೆ ಓಕೆ. ಸೊ ಹಾಡಕ್ಕೆ ರೆಡಿ ಇದ್ದೀರಾ? ಎಸ್, ಐ ಆಮ್ ರೆಡಿ. ಕಮ್ ಆನ್ ಇಂಡಿಯಾ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಹಾಡನ್ನ ಕೇಳ್ತಾ ಇದ್ದೀರಾ. ಶೋ ನಡೆಸಿ ಕೊಡುವಂತವರು ರಾಗಿ ಬಣ್ಣ ಅಸಾಧಾರಣ ಮೈಕಟ್ಟು. ಇಟ್ ಇಸ್ ನಾನೇ. ಕೇಳ್ತಾ ಇರಿ 92.7 ಬಿಗ್ ಎಫ್ ಎಂ. ಸಾರಿ ಫಾರ್ ದ ವರ್ಸ್ಟ್ ಜೋಕ್. ಅಂದಿಗೂ ಹೇಟ್. ಜಾರೋ ಸಂಜೆ ರಂಗಲ್ಲಿ ರವಿನಂತೆ ನಲಿಯೋ ನನ್ನನ್ನು ಪ್ರೀತಿಯಿಂದ ಆವರಿಸು. ಸೊಗಸಾದ ನಿನ್ನ ಮಾತಿನಲ್ಲಿ ನನ್ನ ಸೇರಿಸು. ಹೀಗೆ ಕಥೆಯೊಂದು ಶುರುವಾಗಿದೆ, ಈ ಕಥೆಯೊಂದು ಕೊನೆಯಾಗದೆ. ಹೀಗೆ ಕಥೆಯೊಂದು ಶುರುವಾಗಿದೆ, ಈ ಕಥೆಯೊಂದು ಕೊನೆಯಾಗದೆ. 92.7 ಬಿಗ್ ಎಫ್ ಫ್ಯಾಮಿಲಿ. ಸಮಯ 10 ಗಂಟೆ ಆಗಿದೆ. ಅನ್ಪ್ಲಗ್ಡ್ ಸಂಡೇಸ್ ವಿತ್ ಮಯೂರ್ ಶೋನಲ್ಲಿ ಇವತ್ತು ನನ್ನ ಜೊತೆ ಸ್ಟುಡಿಯೋಸಲ್ಲಿ ನಮ್ಮ ನೀನೇ ತಂಡದವರಿದ್ದಾರೆ. ನೀನೇ ಮ್ಯೂಸಿಕ್ ವಿಡಿಯೋ ಆಲ್ಬಮ್, ಅ ಟ್ರೈಲಿಂಗ್ವಲ್ ಮ್ಯೂಸಿಕ್ ವಿಡಿಯೋ ಆಲ್ಬಮ್. ಶಬ್ದ ಬಂದು ಮೈಕನ್ನು ಎಳ್ಕೊಳ್ತಾ ಇದ್ದಾರೆ ನಮ್ಮ ಆ ಆಲ್ಬಮ್ನ ಡೈರೆಕ್ಟ್ ಮಾಡಿದಂಥವ್ರು, ಸಿನಿಮಾಟೋಗ್ರಫರು ಗೋಮಟೇಶ್ ಉಪಾಧ್ಯಾಯವರು. ತೊಳಿ ಸರಿ ಎಳ್ಕೊಂಬಿಡಿ, ಪರವಾಗಿಲ್ಲ. ಹಾಂ, ಹೇಳಿ ಮಯೂರ್. ಓಕೆ, ನಂಗೊಂದು ಡೌಟು. ನೀವು ಎಕ್ಸ್ಪ್ರೆಷನ್ ಕೊಡೋದೇ ಕಮ್ಮಿನಾ, ಅಥವಾ ಕೊಟ್ಟು ಸಾಕಾಗೋಗಿದೆಯಾ, ಅಥವಾ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ಅಂತ? ಇಲ್ಲ, ನನಗೆ ಇವತ್ತೇ ಗೊತ್ತಾಗಿದ್ದು ನನ್ನ ಎಕ್ಸ್ಪ್ರೆಷನ್ ಕೊಡಲ್ಲ ಅಂತ. ನಾನು ತುಂಬ ಕೊಡ್ತೀನಿ ಅನ್ಕೊಂಡ್ಬಿಟ್ಟಿದ್ದೆ. ಆ ಪ್ರಶ್ನೆ ಯಾರು ಹೇಳಿಲ್ಲ ಅನ್ಸುತ್ತೆ, ನಮ್ಮ ಥರ ಓಪನ್ ಫ್ರಾಂಕ್ ಆಗಿ ಹೇಳಿಲ್ಲ ಅನ್ಸುತ್ತೆ. ಹಾಂ, ಹೌದು, ಹಾಗೆ ಅನ್ಸುತ್ತೆ ಇವಾಗ. ನೋಡಿದ್ರ ಯಾತಿಕೆ ಅಂತಂದರೆ, ಟು ಜಸ್ಟ್ ಗಿವ್ ದಿಸ್ ಏನು ಅಂತಾನೆ ನಮ್ಮ ಜನರಿಗೆ ಹೇಳಬೇಕು ಅಂದರೆ, ನಾನು ಎಷ್ಟು ಎಕ್ಸೈಟೆಡ್ ಆಗಿಬಿಟ್ಟಿದ್ದೀವಿ ಅಂದರೆ, ನಮ್ಮ ಎಂಟೈರ್ ಆಫೀಸಲ್ಲಿ ಇವತ್ತು ಸಂಡೇ ಆ್ಯಕ್ಚುಲಿ ಸುಮಾರು ಜನ ವರ್ಕಿಂಗ್ ಮಾಡ್ತಾ ಇದ್ದಾರೆ. ಸೊ ಅವರು ಕೂಡ ಆಫೀಸಿಗೆ ಬಂದುಬಿಟ್ಟು ಇವ್ರು ನೋಡಿದ ತಕ್ಷಣ ಇವ್ರ ಟೀಮನ್ನು ಫುಲ್ ಎಕ್ಸೈಟ್ಮೆಂಟಲ್ಲಿ ಬಂದರು. ಥ್ಯಾಂಕ್ಸ್ ಅಂತ ಇವರು ಒಂದೇ ಪದದಲ್ಲಿ, ಅದು ಮುಖದಲ್ಲಿ ನಮಗಿರೋ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಇವ್ರಿಗೆ ಇರಲಿಲ್ವಲ್ಲ. ಯಾಕೆ ಗುರು, ಏನೋ ಸಿಂಕ್ ಹೊಡಿ ಮಿಸ್ ಆಗ್ತಿದೆ ಅಂತ ನಾವು ಅಂದ್ಕೊಳ್ತಾ ಇದ್ವಿ ನಾವು. ಬಟ್ ಕಮಿಂಗ್ ಬ್ಯಾಕ್ ಟು ದ ಮ್ಯೂಸಿಕ್ ಪಾರ್ಟ್. ಸೊ ನೀವು ಹೇಳಿದ್ರಿ ಫಣಿ ಕಲ್ಯಾಣ್ ಅವ್ರು ಮಾಡೋದಂತ. ಅವ್ರಿಲ್ಲ, ಆಫ್ಕೋರ್ಸ್ ಹೀಸ್ ಫ್ರಮ್ ಹೈದ್ರಾಬಾದ್. ಹೌದು, ಹೈದ್ರಾಬಾದ್. ಯಾರ್ಯಾರು ಕರ್ನಾಟಕದವ್ರು, ಯಾರ್ಯಾರು ಹೈದ್ರಾಬಾದ್, ಯಾರ್ಯಾರು ತಮಿಳ್ನಾಡು ಅಂತ ಹೇಳ್ಬಿಡಿ. ಫಣಿ ಕಲ್ಯಾಣ್ ಬಂದ್ಬಿಟ್ಟು ಹೈದ್ರಾಬಾದ್ದವನು. ಓಕೆ.
ಸೊ ಹಾಗಾಗಿ ತೆಲುಗು ವರ್ಷನ್ದೆಲ್ಲ ಹೈದರಾಬಾದ್ ಕಡೆಯಿಂದ ಬಂದಿದ್ದು. ಕನ್ನಡ ವರ್ಷನ್ನು ಮತ್ತು ಮ್ಯೂಸಿಕ್ ವಿಡಿಯೋ, ಕಂಪ್ಲೀಟ್ ಮ್ಯೂಸಿಕ್ ವಿಡಿಯೋ ಎಲ್ಲರೂ ನಾವು ಬೆಂಗಳೂರಿನವರೇ ಮಾಡಿರೋದು. ವೆರಿ ನೈಸ್. ಸೊ ದಿ ಎಂಟೈರ್ ಟೀಮ್ ಇಸ್ ಫ್ರಮ್ ಬ್ಯಾಂಗ್ಳೂರ್. ನಾವೆಲ್ಲ ಆ್ಯಕ್ಚುಲಿ ಮಾಡಬೇಕಾಗಿದ್ದು ಅಂದರೆ ಮಾಡೋ ಆಸೆ ಇದ್ದಿದ್ದು ಕನ್ನಡದಲ್ಲಿ. ವೆರಿ ನೈಸ್. ಬಟ್ ದೆನ್ ಎಸ್, ಬಿಕಾಸ್ ಇಟ್ ವಾಸ್ ಅನ್ ಒರಿಜಿನಲ್ ಇನ್ ತಮಿಳ್, 3 ಲ್ಯಾಂಗ್ವೇಜಸಲ್ಲಿ ಮಾಡಿ ಆ್ಯಕ್ಚುಲಿ ತುಂಬ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಆ್ಯಂಡ್ ಹೂ ಇಸ್ ದ್ಯಾಟ್ ಸಿಂಗರ್? ಮಿಸ್ಟರ್ ಯಾಸ್ನೀನ್, ರೈಟ್? ಯಾಸಿನ್, ಹೌದು. ಮೇಲ್ ಸಿಂಗರ್ 3 ವರ್ಷನ್ಸ್ಗೂ ಯಾಸಿನ್ನು. ಕನ್ನಡದಲ್ಲಿ ಸ್ಪರ್ಶ, ತಮಿಳ್ನಲ್ಲಿ ಶರಣ್ಯ ಶ್ರೀನಿವಾಸ್, ಆಮೇಲೆ ತೆಲುಗುನಲ್ಲಿ ಸಮೀರಾ ಭಾರದ್ವಾಜ್ ಅಂತ ಹಾಡಿದ್ದಾರೆ. ಓಕೆ, ವೆರಿ ನೈಸ್. ಐ ಮೀನ್ ಅವರು ಎಲ್ಲಿ ಯಾಸಿನ್? ಯಾಸಿನ್ ಬಂದ್ಬಿಟ್ಟು ಇನ್ಸಿಡೆಂಟ್ಲಿ ಬಂದ್ಬಿಟ್ಟು ಮಲಯಾಳಿ ಅವರು. ಸೊ ಹೀಸ್ ಫ್ರಮ್ ಕೇರಳ. ಸೊ ಇಟ್ ಅಂದ್ರೆ ನಾಟ್ ಬ್ಯಾಡ್, ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಹಿಸ್ ಉಚ್ಚಾರಣೆ, ಪ್ರೊನೌನ್ಸಿಯೇಷನ್. ಡೆಫಿನೆಟ್ಲಿ ಹಿ ಈಸ್ ಅ ವೆರಿ ಎಸ್ಟಾಬ್ಲಿಷ್ಡ್ ಫಿಲ್ಮ್ ಇಂಡಸ್ಟ್ರಿ ಸಿಂಗರ್ ನೌ. ಸೊ ಹಾಗಾಗಿ ಇನ್ ಆಲ್ ದ 4 ಲ್ಯಾಂಗ್ವೇಜಸ್, ಕನ್ನಡದಲ್ಲಿ ಕಡಿಮೆ ಹಾಡಿದ್ದಾರೆ, ಬಟ್ ಈಸ್ ಆಲ್ರೆಡಿ ಸಂಗ್ ಇವನ್ ಬಿಫೋರ್ ನೀನೆ ಹಿ ಹ್ಯಾಡ್ ಸಂಗ್ ಅ ಫ್ಯೂ. ಬಟ್ ಹೌ ಡಿಡ್ ಯು ಫೈಂಡ್ ಸ್ಪರ್ಶ? I mean, Sparsha, I've been following her since very long, and I've been ಯಾರ್ ತಾನೇ ಫಾಲೋ ಮಾಡ್ತಿಲ್ಲ ಹೇಳಿ. ಹೌದು. ಫೇಸ್ಬುಕ್, ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಫೇಸ್ಬುಕ್ ಅಷ್ಟೇ. ಸೊ ಸ್ಪರ್ಶ ಮುಂಚೆನೇ ಇಬ್ರು, ಐ ಮೀನ್ ಐ ನೋ ಹರ್ ಫ್ಯಾಮಿಲಿ ಆಲ್ಸೋ ಫ್ರಮ್ ಬಿಫೋರ್. ಸೊ ಹಾಗಾಗಿ ಐ ಆಲ್ವೇಸ್ ಹ್ಯಾಡ್ ದಿಸ್ ಥಿಂಗ್, ಸ್ಪರ್ಶ ಹತ್ರ ಹಾಡಿಸ್ಬೇಕು ಅಂತ. ವೆರಿ ನೈಸ್. ಐ ಥಿಂಕ್ ಪ್ಲೇ ಬ್ಯಾಕಲ್ಲಿ ಇನ್ ದ ರೀಸೆಂಟ್ ಟೈಮ್ಸಲ್ಲಿ ನಿಜ ಹೇಳಬೇಕು ಅಂದರೆ ಅಫ್ಕೋರ್ಸ್ ಮೋಸ್ಟ್ ಆಫ್ ದ ಸಿಂಗರ್ಸ್ಗಳು ಯಾರು ಬರ್ತಾರೋ ಅವರು ಅತಿ ಹೆಚ್ಚು ಸ್ಟೇಜ್ ಶೋಸ್ನ ಪರ್ಫಾರ್ಮ್ ಮಾಡೋಂಥದ್ದು ಇರುತ್ತೆ. ಪ್ಲೇ ಬ್ಯಾಕ್ ಸಿಂಗರ್ ಅನ್ನೋ ಒಂದು ಕಾನ್ಸೆಪ್ಟೇ ಹೊಟ್ಟೋಗ್ಬಿಟ್ಟಿದೆ ಈಗ ಅನ್ಬೋದು. ಬಟ್ ಆ ನಿಟ್ಟಲ್ಲಿ ಪ್ಲೇ ಬ್ಯಾಕ್ಗೆ ಒಂಥರ ತುಂಬ ಚೆನ್ನಾಗಿ ಸೂಟ್ ಆಗುವಂಥ ವಾಯ್ಸು ಆಫ್ ಲೇಟಲ್ಲಿ ಐ ಹ್ಯಾವ್ ಸೀನ್ ಇಟ್ ಇನ್ ಸ್ಪರ್ಶ ಆ್ಯಕ್ಚುಲಿ. ವೆರಿ 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 ಒಂಥರ ಪರ್ಫೆಕ್ಟ್ಲಿ ಫಿಟ್ ಫಾರ್ ದ್ಯಾಟ್ ಪ್ಲೇ ಬ್ಯಾಕ್ಗೆ ಅಂತ ಜಾನರ್ಗೆ ಅಂತ ಹೇಳ್ಬೋದು. ನೈಸ್. ನೋಡಿ, ಆಗೊಮ್ಮೆ ಈಗೊಮ್ಮೆ ನಾವು ಹೊಗಳ್ತಾ ಇದ್ದೀವಿ ಸ್ಪರ್ಶ. ಖಾಲಿ ಹೇಳಿದೆ ಸ್ಪರ್ಶ ನನಗೆ ತುಂಬ ಟೈಟಲ್ಗಳನ್ನ ಕೊಟ್ಟಿದ್ದಾರೆ. ಸ್ಪರ್ಶನೇ ಒಂದು ಟೈಟಲ್ ಕೊಟ್ಟಿದ್ದಾರೆ, ಅದೇನು ಅಂತ ನಾವು ಸ್ವಲ್ಪ ಆಮೇಲೆ ಬಂದು ನೀನೇ ತಂಡದವ್ರಿಗೆ ಹೇಳ್ತೀವಿ ನಾವು. ಆ್ಯಂಡ್ ಜೊತೆಗೆ ಇನ್ನೂ ಸಾಕಷ್ಟು ಇವ್ರ ಜೊತೆ ಮಾತುಕತೆನ ಆಡಬೇಕಾಗಿದೆ. 92.7 ಬಿಗ್ FM ಕೇಳ್ತಾ ಇರಿ. ಅಂದಿಗೂ ಹಿಟ್, ಎಂದಿಗೂ ಹಿಟ್. ಇವರು ಅನ್ಕೊಂತಿರ್ತಾರೆ, ಏನ್ ಗುರು ಇದು ಒಂದೇ ಡೈಲಾಗ್ ಹೇಳಿಸ್ತಿದ್ದೆ ನೀನು. ಏನಿದು, ಏನೋ ನಗ್ತಾ ಇದ್ದೀರಾ, ಏನೋ ಸಮಥಿಂಗ್ ಮಿಸ್ಸಿಂಗ್ ಆ್ಯಕ್ಷನ್ ನನಗೆ ಕೇಳಿಸ್ತಾ ಇಲ್ಲ. ಅದು ಎಷ್ಟು ಮೆತ್ತಗೆ ಮಾತಾಡ್ತಿದ್ದಾರೆ ಅಂದರೆ 92.7 ಬಿಗ್ FM ಅಲ್ಲಿ ಮಯೂರ ಮಾತಾಡ್ತಾ ಇದ್ದೀನಿ. ಅನ್ಪ್ಲಗ್ಡ್ ಸಂಡೇಸ್ ವಿತ್ ಮಯೂರ್ ಶೋನಲ್ಲಿ ನನ್ನ ಜೊತೆಗೆ ಈ ಒಂದು ಮೆತ್ತಗೆ ಅಂದರೆ ವಿಸ್ಪರಿಂಗ್ ಅಂತಾರಲ್ಲ ಆ ಥರ ಮಾಡ್ತಿರೋಂಥವ್ರು ನಮ್ಮ ನೀನೇ ತಂಡದವರಿದ್ದಾರೆ. ನನಗೆ ಯಾಕೋ ನೀನೇ ಚಿತ್ರ ಅಂತ ಬರ್ತಾ ಇದೆ ನೋಡಿ. ಯಾರು ಗೊತ್ತು ನೀವು ನೆಕ್ಸ್ಟ್ ಚಿತ್ರನ ಸಿನಿಮಾ ಅಲ್ಲೋ ಗೋಮಟೇಶ್ವರೇ? ವೈ ಡೋಂಟ್ ಯು ಥಿಂಕ್ ದಿಸ್? ನೋಡೋಣ. ನೋಡಿ, ಆಪ್ಷನ್ಸ್ ನನ್ನ ಶೋಲಿ ಬಂದು ಯಾರಿಗಾದ್ರೂ ಹಿಂಗೆ ಹೇಳ್ಬಿಟ್ರೆ ನೋಡಿ ಅವ್ರು ನಿಜ ಆಗಿದಂತೆ. ನಾನು ಸುಮ್ಮನೆ ಬೋಸ್ಟ್ ಮಾಡ್ಕೊತಿಲ್ಲ, ಬಟ್ ಇಟ್ಸ್ ಅ ಫ್ಯಾಕ್ಟ್ ಅದು. ಸೊ ಯಾರು ಗೊತ್ತು, ನೆಕ್ಸ್ಟ್ ನಾವು ಡೈರೆಕ್ಟ್ರಾಗಿ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತೀವಿ, ಸಿನಿಮಾ ಡೈರೆಕ್ಟ್ರಾಗಿ ಅಲ್ವಾ? ಆಮೇಲೆ ಇವರು ಹೀರೋ ಆಗಿ, ಆಮೇಲೆ ಇವ್ರು ಹೀರೋಯಿನ್ ಆಗಿ, ಆ್ಯಂಡ್ ಅವರು ಕೊರಿಯೋಗ್ರಾಫರ್, ಅವ್ರು ಸೂಪರ್ ಆಗಿ, ಆ್ಯಂಡ್ ಈ ಮೇಡಮ್ ಪ್ಲೇ ಬ್ಯಾಕ್ ಸಿಂಗರ್. ಆಯ್ತಲ್ಲ? ಇಲ್ಲ, ವಿಶ್ವ ಅವ್ರಿಗೂ ಹೀರೋ ಆಫರ್ಸ್ ತುಂಬ ಬರ್ತಾ ಇದೆ. ಬನ್ನಿ ವಿಶ್ವರೇ, ಮೈಕ್ ಹತ್ರ ಬನ್ನಿ, ಹೇಳಿ ಯಾವ ಸಿನಿಮಾಲಿ ಹೀರೋಗೆ ಆಫರ್ ಬಂದಿದೆ? ಕೇಳಿಸ್ಲಿಲ್ಲ, ಇನ್ನೊಂದ್ಸಲ ಹೇಳಿ. ಅಷ್ಟೆಲ್ಲ ಬಂದಿಲ್ಲ, ಏನು ತುಂಬ ಕೇಳ್ತಿದ್ದೀರಾ? ನೋಡೋಣ. ಸಮ್ಮನ್ ವಾಂಟೆಡ್ ಟು ಡೂ ಫುಲ್ ಫ್ಲೆಶ್ ಡ್ಯಾನ್ಸ್ ಫಿಲ್ಮ್, ಕೊರಿಯೋಗ್ರಫಿ ಮಾಡಕ್ಕೆ ಕೇಳಿದ್ರು, ಮತ್ತೆ ಅವ್ರು ಲೀಡು ಮಾಡ್ತೀರಾ ಅಂತ ಕೇಳಿದ್ರು. ನಾನು ನಿರಂಜನ್ ಇರುವಾಗ ನನ್ನೇ ಯಾಕೆ ಸರ್ ಕೇಳ್ತಿದ್ದೀರಾ ಅಂತ ಹೇಳಿ. ಅಮ್ಮಮ್ಮ. ಸೊ ಇಲ್ಲ, ಆ್ಯಕ್ಚುಲಿ ಅಲ್ವಾ ನೀವು ಗೋಮಟೇಶ್ವರೇ, ಸ್ಟಾರ್ಟಿಂಗಲ್ಲಿ ಇವ್ರದ್ದು ಬ್ಯಾಕ್ ಕಡೆ ಹಿಂದೆಯಿಂದ ಬರುತ್ತೆ ಇವ್ರದ್ದು, ಆಮೇಲೆ ಒಂದು ಸ್ವಲ್ಪ ಒಂದು ಫ್ಯೂ ಸೆಕೆಂಡ್ಸ್ ಮುಂದೆ ಬರ್ತಾರೆ. ಸೊ ನೀವು ನೆಕ್ಸ್ಟ್ ಟೈಮ್ ಇಂದ ಆಕ್ಚುಲಿ ಸ್ವಲ್ಪ ಜಾಸ್ತಿ ಸ್ಪೇಸ್ ಕೊಡಬೇಕು ಅನ್ಸುತ್ತೆ ಇವ್ರಿಗೆ ಅಲ್ವಾ ಆನ್ ಸ್ಕ್ರೀನ್ ಅಲ್ಲಿ. ಅವಾಗ ಶ್ರೇಯಾನ ಮತ್ತೆ ನಿರಂಜನ ಹಿಂದೆಯಿಂದ ತೋರಿಸ್ತೀನಿ. ಹಿಂದೆಯಿಂದ ಎಲ್ಲೇ ಇದ್ರು ನಿಮ್ ಹುಡುಗ ತಿರುಗ್ಬಿಟ್ಟು ಹೇಳೋ ಒಂದೇ ಮಾತು, ಸಾರಿ ಅಂತ. ನೈಸ್. ಗೆಟಿಂಗ್ ಬ್ಯಾಕ್ ಟು ವಿಶ್ವ ಕಿರಣ್. ಸೊ ಹೇಳಿ, ಫ್ಯೂಚರ್ ಪ್ರಾಜೆಕ್ಟ್ಸ್ ಏನೇನು ನಡೀತಾ ಇದೆ, ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಇದೇ ಥರ ಮ್ಯೂಸಿಕ್ ವಿಡಿಯೋ, ಕೊರಿಯೋಗ್ರಫಿ? ವೆಲ್, ನನಗೆ ಡ್ಯಾನ್ಸ್ ಫಿಲ್ಮ್ ಮಾಡಬೇಕಂತ ತುಂಬ ವರ್ಷದಿಂದ ಆಸೆ ಇತ್ತು. ಸಮಥಿಂಗ್ ಲೈಕ್ ABCD ವಾಟ್ ದೇ ಹ್ಯಾವ್ ಡನ್ ಇನ್ ಬಾಲಿವುಡ್? ವೆಲ್, ನಾಟ್ ಎಕ್ಸಾಕ್ಟ್ಲಿ, ಬಟ್ ಎಕ್ಸ್ಪೆರಿಮೆಂಟಲ್ ಡ್ಯಾನ್ಸಿಂಗ್ ಕಂಪೋಸ್ ಮಾಡಿ ಶೂಟ್ ಅಂಡ್ ಫಿಲ್ಮ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆ್ಯಂಡ್ ಐ ವಿಲ್ ಬಿ ಡೂಯಿಂಗ್ ಇಟ್. ದಿಸ್ ಇಸ್, ಐ ಮೀನ್, ನಾನು ಮಾತಾಡ್ತಿದ್ದೆ ಗೋಮಟೇಶ್ ಹತ್ರನೂ ಹೇಳ್ಕೊಂಡು ಈ ಥರ ಮಾಡಬೇಕು ಅಂತಿದ್ದೀನಿ ಅಂತ. ಅದು ಹೋಪ್ಫುಲಿ ಟೇಕ್ ಶೇಪ್ ಸೂನ್. ಬಟ್ ಈ ನೀಯೇದು ರೆಸ್ಪಾನ್ಸ್ ಇಂದ ಲಾಟ್ ಆಫ್ ಪೀಪಲ್ ಹ್ಯಾವ್ ಆಫರ್ಡ್ ಫಾರ್ ಕೊರಿಯೋಗ್ರಫಿ, ಎಕ್ಸ್ಪೆರಿಮೆಂಟಲ್ ಆಗಿ ಏನಾದ್ರು ಅಂದ್ಬಿಟ್ಟು.
ಆ್ಯಂಡ್ ಸೊ ಒಂದು 2-3 ಪ್ರಾಜೆಕ್ಟ್ಸ್ ಅದು ತಗೊಂಡು ರಿಸರ್ಚ್ ವರ್ಕ್ ನಡೀತಿದೆ ಈಗ. ಸೊ ಆ್ಯಂಡ್ ಅಫ್ಕೋರ್ಸ್ ನಾನು ಆಟ್ ನಿತ್ಯನೃತ್ಯ ವಾಟ್ ಎವರ್ ಇಸ್ ಇವೆಂಟ್ಸ್ ಪರ್ಫಾರ್ಮೆನ್ಸ್ ನಡೀತಾ ಇದೆ, ಅದು ನಡೀತಾ ಇದೆ. ಐ ಮೀನ್ ದಟ್ಸ್ ಹ್ಯಾಪನಿಂಗ್ ಆಸ್ ವೆಲ್. ವೆರಿ ನೈಸ್, ವೆರಿ ನೈಸ್. ಸೊ ಆಲ್ ದಿ ಬೆಸ್ಟ್ ಫಾರ್ ಆಲ್ ಯುವರ್ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಡ್ಯಾನ್ಸ್ ಸಿನಿಮಾ ಬಂದರೂ ಕೂಡ ನಾವು ಇಂಟರ್ವ್ಯೂ ಮಾಡೋ ಹತ್ರ ಇರೋಣ ಬಿಡಿ. ಅವಾಗ ಒಂದು 500 ಎಪಿಸೋಡ್ಸ್ ಏನೋ ಮಾಡಿರ್ತೀವೋ ಯಾರು ಗೊತ್ತು. ಗೆಟಿಂಗ್ ಬ್ಯಾಕ್ ನಮ್ಮ ನಿರಂಜನ್ ಅವ್ರಿಗೆ, ಬನ್ನಿ ಮೈಕ್ ಹತ್ರ ಬನ್ನಿ. ಬಂದೆ. ಸೊ ಹೇಗಿದೆ ನಿಮ್ಮ ಅಕ್ಕನ ಮಗು ನಾಮಕರಣ ಊಟ? ಅಂದರೆ ಇಲ್ಲಿ ಮುಗಿಸ್ಕೊಂಡು ಹೋಗ್ಬೇಕಾಗಿದೆ ಅಲ್ವಾ? ಮುಗಿಸ್ಕೊಂಡು ಹೋಗ್ತೀನಿ. ಎಲ್ಲಿ ನಡೀತಾ ಇದೆ? ಯಾವ ಏರಿಯಾ? ನಮ್ಮ ಮನೆ ಹತ್ರ. ಆಹಾ ಅದ್ಭುತವಾ ಸರ್, ಕೇಳಿಸ್ಕೊಂಡ್ರ ನೀವೇನಾದ್ರು? ಎಲ್ಲಿ ನಡೀತಿದೆ ಯಾವ ಏರಿಯಾ ಅಂದ್ರೆ ನಮ್ಮ ಮನೆ ಹತ್ರ ಅಂತ. ನಿಮ್ಮ ಮನೆ ನಮ್ಮ ಜನರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಐ ಲೈಕ್ ಯುವರ್ ಇನ್ನಸೆನ್ಸ್. ಇಲ್ಲ, ಎಲ್ಲರಿಗೂ ಅನುಕೂಲ ಆಗುತ್ತಲ್ವ ಅದಕ್ಕೆ. ಓ ಓಕೆ, ಎಕ್ಸಾಕ್ಟ್ಲಿ, ದಟ್ ಇಸ್ ದ ಸ್ಮಾರ್ಟ್ನೆಸ್. ಆಕ್ಚುಲಿ ಖಾಲಿ ಆಗ್ಬೇಕು ಅಂತ ನಿಮ್ಮನ್ನು ಕರಿತಾ ಇದೀನಿ, ಬನ್ನಿ. ಅಲ್ಲ ಓಕೆ, ಈಗ ಖಾಲಿ ಆಗೋದೇನೋ ಓಕೆ, ಆದರೆ ನೀವು ನಿಮ್ಮನ್ನು ಅಂತಂದರೆ ನನ್ನೊಬ್ಬನ ಅನ್ಕೋಬೇಡಿ, ಬಿಕಾಸ್ ಇದು ಲಕ್ಷಾಂತರ ಜನ ಬೆಂಗಳೂರವ್ರು ಕೇಳಿಸ್ಕೊಂತಿರ್ತಾರೆ. ಸೊ ಅವರು ಬಂದ್ಬಿಟ್ರೆ ಏನು ಮಾಡ್ತೀರಾ ಆಮೇಲೆ? ಅಡ್ಜಸ್ಟ್ ಮಾಡೋಣ. ಅವು ಓಕೆ, ಜೋಕ್ಸ್ ಅಬೌಟ್. ಸೊ ನಿರಂಜನ್ ಹೇಳಿ, ಸೊ ವಾಟ್ ಆರ್ ದ ಫ್ಯೂಚರ್ ಪ್ಲಾನ್ಸ್, ಪ್ರಾಜೆಕ್ಟ್ಸ್ ಏನೇನು ಇದೆ ಪೈಪ್ಲೈನಲ್ಲಿ? ಫ್ಯೂಚರ್ ಪ್ಲಾನ್ಸ್ ಅಂತ ಏನಿಲ್ಲ. ಸ್ಟಿಲ್ ಐ ಆಮ್ ಸ್ಟಿಲ್ ಡಾನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಮೂವೀಸ್ ಬಂದರೆ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ಗೋಮ್ತೇಶು ಮತ್ತು ವಿಶ್ವ ಮತ್ತು ಶ್ರೇಯಾ ಕೂಡ ಆ್ಯಕ್ಚುಲಿ ಪ್ರಾಜೆಕ್ಟ್ ಯಾವುದೋ ಬಂದಿದೆ ಅಂತ ರೂಮರ್ಸ್ ಇದೆ. ವಾವ್, ನಾನು ಹೇಳಿಲ್ವಲ್ಲ ಗುರು, ಯಾಕೆ ಹೇಳ್ತಿದ್ಯಾ ಅಂತ ಗೋಮ್ತೇಶ್ ಮನ್ಸಲ್ಲಿ ಓಡ್ತಿರುತ್ತೆ ಈಗ. ಗೋನ್ ಸತ್ಯವಂತರಿಗಿದು ಅಯ್ಯೋ ಇಲ್ಲ, ಅದು ಸತ್ಯ ಆಗೋದ್ರಲ್ಲಿ ನನಗೆ ಡೌಟ್ ಏನಿಲ್ಲ. ಸೊ ಐ ಆಮ್ ಅಂದರೆ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಇದ್ದರೆ ಖಂಡಿತ ಮಾಡ್ತೀನಿ. ಡಾನ್ಸ್ ಬೇಸ್ ಡೆಫಿನೆಟ್ಲಿ. ಸೂಪರ್. ನಿಮ್ಮ ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಐ ಮೀನ್ ಯು ಸೂಪರ್, ನೀವು ಒಂಥರ ಪ್ಯಾಕೇಜ್ ಥರ ಆ್ಯಕ್ಚುಲಿ ನೀವು, ಅಲ್ವಾ ಗೋಮ್ತೇಶ್ ಅವರೇ? ಫುಲ್ ಪ್ಯಾಕೇಜ್. ಹೌದು. ಮತ್ತು ಆಲ್ಸೋ ನಾವು ಡ್ಯಾನ್ಸ್ ಶೂಟ್ ಮಾಡೋವಾಗ, ರಿಹರ್ಸಲ್ಸ್ ಮಾಡೋವಾಗ ನಿರಂಜನ್ ವಾಸ್ ಲೈಕ್ ಏನು, ಐ ಮೀನ್ ಈವನ್ ಶ್ರೇಯಾ ಫಾರ್ ದಟ್ ಮ್ಯಾಟರ್, ಏನು ಟ್ಯಾಂಟ್ರಮ್ಸ್ ಇಲ್ಲ, ಏನು ಬೇಕು ಇದು ಬೇಡ ಅಂತಿರಲಿಲ್ಲ. ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್ ದೇ ಯೂಸ್ ಟು ಜಸ್ಟ್ ಡಾನ್ಸ್. ಮುಂದಕ್ಕೆ ಹೇಗಿರುತ್ತೆ ನೋಡಿ ಗುರು, ಫಸ್ಟ್ ವಿಡಿಯೋ ಇದು. ಜೋಕ್ಸ್ ಅಪಾರ್ಟ್, ಅಲ್ಲ ಅದೇ ರೀತಿ ಇರಲಿ ಪಾಪ, ವಿ ವಿಶ್ ದೆಮ್. ಬಟ್ ಗೋಮ್ತೇಶ್ವರ ಹತ್ರ ಸ್ವಲ್ಪ ಹೊತ್ತಲ್ಲೇ ವಾಪಸ್ ಬರ್ತೀನಿ. ಸ್ಪರ್ಶ ಅವರೇ, ನೆಕ್ಸ್ಟ್ ಯಾವ ಹಾಡನ್ನು ಹಾಡ್ತಾ ಇದ್ದೀರಾ? ಮೈ ಕೇಳ್ಕೊಳ್ತಾ ಇದ್ದಾರೆ. ಹೇಳ್ಕೊಂಡೆ. ಓಕೆ. ಸೊ ಇಲ್ಲಿ ಸೌಂಡ್ ಬರ್ತಾ ಇಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಬಾಗ್ಲು ಬಡಿಯೋಣ ಅಂತ. ಸೊ ಉಳಿದವರು ಕಂಡಂತೆ ಚಿತ್ರದ ನಾಕ್ ನಾಕ್ ಹಾಡು ಹಾಡ್ತಿದ್ದೆ. ಫ್ಯಾಂಟಾಸ್ಟಿಕ್. ಅಗೈನ್ ಉಳಿದವರು ಕಂಡಂತೆ ನಮ್ಮ ಅಜ್ಜು ಮೀನ್ಸ್ ಅಜನೀಶ್ ಲೋಕನಾಥ್, ಒಂದು ಸೂಪರ್ ಸಾಂಗ್. ಆ್ಯಂಡ್ ಕಿರಿಕ್ ಪಾರ್ಟಿ ಕೂಡ ಬೇಡ ರಿಲೀಸ್ ಆಗ್ತಾ ಇದೆ ಅತಿ ಶೀಘ್ರದಲ್ಲೇ. ಆ ಹಾಡುಗಳನ್ನು ಕೂಡ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಹಾಡ ಕಡಿನಾ? ಎಸ್, ಆಲ್ವೇಸ್ ರೆಡಿ. ಸ್ವಲ್ಪ ಹೊತ್ತಲ್ಲೇ ವಾಪಸ್ ಬಂದು ನಮ್ಮ ಗೋಮ್ತೇಶ್, ಶ್ರೇಯಾ ಅವ್ರಿಗೆಲ್ಲ ಅವ್ರ ಫ್ಯೂಚರ್ ಪ್ರಾಜೆಕ್ಟ್ಸ್ ಕೇಳ್ತಾ ಟಾಡಾ ಬೈ ಬೈ ಅಂತ ಟೀಮ್ಗಳನ್ನ ಕೇಳ್ತಾನೆ ರೀ. 92.7 ಬಿಗ್ FM ಅಂದಿಗೂ ಹೇ ಎಂದೆಂದಿಗೂ ಹೇ. ಸಮಯದ ತಿರುವು ಮರೆವಿನ ಕಡೆಗೆ ನೆನಪಿನ ಚಿಲಕ
ಗತಿಗೆ. Was there a sound? Knock, knock. Who's at the door? Knock, 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 knock. Could it be him? Knock, knock. ಅದೇನೋ ಹೇಳಲು ಬಂದವನು ಹೇಳದೆ ಮಾತನುಳಿಸಿಕೊಂಡು ಹೋದನು. ನೆನಪಿನ ನೆಪದಲ್ಲಿ ಕಾಡುವನು. Knock, knock, he shut me down. Bang, bang, I hit the ground. Bang, bang, that awful sound. Bang, bang, my baby shut me down. Unplugged with Mayur. ಎಕ್ಸಾಕ್ಟ್ಲಿ ಶೋ ಮುಗಿಯುವಂಥ ಟೈಮೇ ಬಂದ್ಬಿಟ್ಟಿದೆ ಆಲ್ರೆಡಿ. 92.7 ಬಿಗ್ ಎಫ್ ಎಮ್ ಅನ್ಪ್ಲಗ್ಡ್ ಸಂಡೇಸ್ ವಿತ್ ಮಯೂರ್ ಶೋನಲ್ಲಿ ನಾನು ಮಯೂರ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಗೊತ್ತಿರೋ ಹಾಗೆ ಬೆಳಿಗ್ಗೆ 7 ಗಂಟೆಯಿಂದ ನನ್ನ ಜೊತೆ ಸ್ಟುಡಿಯೋಸಲ್ಲಿ ನಮ್ಮ SRK ಅಂತಂದರೆ ಶಿವರಾಜ್ ಕುಮಾರ್ ಅಲ್ಲ, ಶಾರುಖ್ ಖಾನ್ ಅಲ್ಲ, ಸ್ಪರ್ಶ RK. ಒಂದು ಹೊಸ ಟೈಟಲೇ ಕೊಟ್ಬಿಟ್ಟಿದ್ದೀನಿ ಸ್ಪರ್ಶಗೆ. ಸೊ ಸ್ಪರ್ಶ ಇದ್ದರು 9 ಗಂಟೆ ಆದಮೇಲೆ. ಸ್ಪರ್ಶ ಬೇಸಿಕ್ಲಿ ಈ ಒಂದು ಸಲ ನನ್ನ ಶೋಗೆ ಬಂದಿದ್ದು ಕಾರಣ, ಸೊ ಗೊತ್ತರ ಹಾಗೆ ನೀನೇ ಅಂತ ಒಂದು ಮ್ಯೂಸಿಕ್ ವೀಡಿಯೋ ಆಲ್ಬಮ್ನ ತೊಗೊಂಡು ಬಂದಿದ್ದಾರೆ. ಸೊ ಆ ತಂಡದವರು 9 ಗಂಟೆಗೆ ಬಂದು ಅವ್ರು ಜಾಯ್ನ್ ಆದರು, ಅವ್ರ ಜೊತೆ ಮಾತುಕತೆನ ಮಾಡ್ತಾ. ಸೊ ಗೆಟಿಂಗ್ ಬ್ಯಾಕ್ ಟು ದ ಲೇಡಿ, ಸೊ ನಮ್ಮ ಶ್ರೇಯಾ ದೇಶಪಾಂಡೆ ಅವ್ರಿಗೆ ಹೇಳಿ. ಶ್ರೇಯಾ ಅವರೇ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದಿದ್ದ ಅನುಭವ ಆಗಿತ್ತು ಈ ಶೋಗೆ. ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದಿಸ್ ಶೋ? The experience was very much fun. You have to say that. Seriously, we did have a very good time. So thank you for that, and thank you for having us over. ಓಕೆ, ಹೇಳಿ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸು ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ತುಂಬ ಜನದಿಂದ ಆಫರ್ ಬಂದಿದೆ, ಕಾಲ್ಸ್ ಬಂದಿದೆ ಅಂತೆಲ್ಲ ಕೇಳ್ತಿದ್ದೆ. ಮೈಕ್ ಆಫ್ ಆಗಿದ್ದಾಗ ತುಂಬ ವಿಷಯಗಳು ಬಂತು. ಸೊ ಆಮೇಲೆ ಈ ಮೇಡಮ್ ಸಿಗ್ತಾರೋ ಇಲ್ಲೋ, ನಮ್ಗೆ ನೆಕ್ಸ್ಟ್ ಟೈಮ್ ಇಂಟರ್ವ್ಯೂ ಕೇಳಿದಾಗ ನಾನು ಟಾಕ್ ಟು ಮೈ ಪಿ ಅಂತ ಹೇಳ್ಬೋದು. ಯಾರು ಗೊತ್ತಾ ಅಲ್ವಾ ಗೋಮ್ಟೇಶ್? ನೈಸ್. ಆಸ್ ಸಚ್ ಏನೂ ಫ್ಯೂಚರ್ ಪ್ಲಾನ್ ಇಲ್ಲ. ಆಫರ್ಸ್ ಬಂದರೆ ತಗೋತೀನಿ. ಓಕೆ, ಸೊ ಸಿನಿಮಾದಲ್ಲಿ ಆಲ್ ಆಪರ್ಚುನಿಟೀಸ್. ವೆರಿ ನೈಸ್, ವೆರಿ ನೈಸ್. ಬರಲಿ. ಅಲ್ಲ, ನೀವು ಮೈಕ್ ಆಫ್ ಆಗಿದಾಗ ಅಷ್ಟೊಂದು ಮಾತಾಡ್ತಿದ್ದೀರಾ, ಅಷ್ಟೊಂದು ನಗ್ತಿದ್ದೀರಾ, ಮೈಕ್ ಆನ್ ಮಾಡ್ತೀರಾ, ಇನ್ನು ಇಷ್ಟೊಂದು ನರ್ವಸ್ ಆಗ್ತಾ ಇದ್ದಾರಲ್ವಾ, ಹೆಂಗಿದು ಅಂತ ಅಲ್ವಾ? ಇಲ್ಲ, ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅಮ್ಮ ಇಷ್ಟು ಮೈಕಲ್ಲಿ ಬನ್ನಿ, ನೀವು ಬನ್ನಿ. ಮೈಕ್ ಇಲ್ಲ ನಾನು ಕೇಳಿಸಲ್ಲ ಅದು. ಅದೇ ಈ ಸತಿ ಕಷ್ಟಪಟ್ಟು ನಿಮ್ಮ ಎದುರುಗಡೆ ಇರೋರ ಹತ್ರ ಮಾತಾಡ್ಸಕ್ ಟ್ರೈ ಮಾಡ್ತೀರಾ. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಅನ್ಸುತ್ತೆ. ಹೌದು ಅಲ್ವಾ? 100%. ಯಾಕಂದ್ರೆ ಬಂದವರೆಲ್ಲ ಮಾತಾಡ್ತಾ ಇರ್ತಾರೆ, ನಾವು ಮಾತಾಡ್ತಿರ್ತೀವಿ. ಅದು ನನಗಿರೋ ಎಕ್ಸೈಟ್ಮೆಂಟ್ ಇವರು 4 ಜನ ನೋಡ್ಬಿಟ್ಟು ಅಫ್ಕೋರ್ಸ್ ಅಲ್ವಾ, ಆ ಎಕ್ಸೈಟ್ಮೆಂಟ್ ಅವರಿಂದ ಬರ್ತಿರ್ಲಿಲ್ಲ. ಅದು ಎಲ್ಲೋ ಸಿಂಕ್ ಆಗೋಕ್ಕೆ ನಂಗೆ ಇನ್ನೂ ಒಂದಿಷ್ಟು ಟೈಮ್ ತೊಗೊಳುತ್ತೆ. ಯಾಕಂದ್ರೆ ಎಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಎಷ್ಟು ಅದ್ಭುತವಾಗಿ ಇವ್ರು ಕೋರಿಯೋಗ್ರಾಫ್ ಮಾಡಿದ್ದಾರೆ ಇವರು. ಬಟ್ ಇವ್ರು ಪರವಾಗಿಲ್ಲ, ಟ್ರ್ಯಾಕಿಗೆ ಬಂದುಬಿಟ್ರು ಗೋಮ್ಟೇಶ್ ಅವರು ಮಾತಾಡ್ತಾ. ಸೊ ಬರ್ತೀರಾ ನೆಕ್ಸ್ಟ್ ಟೈಮ್? ನೀವು ಹೀರೋಯಿನ್ ಆಗಿ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತೀವಿ. ವಾಟ್ ಯು ಸೇ? ಓಕೆನಾ? ಓ ನೈಸ್. ಅಂದರೆ ಅವರು ಹಿಂಟ್ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ಕೇಳ್ತಾ ಇರೋಂಥ ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ. ಸೊ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ನೀನೇ ಅಂತ ಒಂದು ಮ್ಯೂಸಿಕ್ ವಿಡಿಯೋ ಆಲ್ಬಮ್ ಮಾಡಿರೋಂಥದ್ದು. ಗೆಟಿಂಗ್ ಬ್ಯಾಕ್ ಟು ಗೋಮ್ಟೇಶ್, ಏನಾಯ್ತು? ಗೊತ್ತಿಲ್ಲ, ಮಗು ಅಳ್ತಿದೆ. ಬಿಟ್ಬಿಡಿ. ಸಾರಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ವಿಷಯನ ಕೇಳಬೇಕಾಗಿತ್ತು. ಗೋಮ್ಟೇಶ್ ಮಾತಾಡಲ್ಲ ಅತಿ ಹೆಚ್ಚು ಅಂತ ಸ್ಪರ್ಶ ಅವ್ರು ಹೇಳಿದರು. ಮಾತಾಡಿದ್ರು ತನ್ನ ಬಗ್ಗೆ ತಾನು ಎಲ್ಲೂ ಹೇಳ್ಕೊಳ್ಳಲ್ಲ, ಬರೀ ಆ ಒಂದು ಕೆಲಸದ ಬಗ್ಗೆ ಹೇಳ್ತಾರೆ. ಐ ಥಿಂಕ್ ಹಿ ಇಸ್ ಗಾಡ್ ಕಾಲ್ ಫ್ರಮ್ ಯಾರು, ನಮ್ಮ ಗೌತಮ್ ವಾಸುದೇವ್ ಮೆನನ್ ಆಗಿರ್ಬೋದು, SS ರಾಜಮೌಳಿ ಆಗಿರಬಹುದು, ಇನ್ಯಾರ್ಯಾರು ಅಂತ ಹೇಳಿಬಿಡಿ ಗೋಮ್ಟೇಶ್ ಅವರೇ. ತುಂಬ ಜನ ಫೋನ್ ಮಾಡಿದ್ರು ಮಯೂರ್, ತಮಿಳ್ ಇಂಡಸ್ಟ್ರಿಯಿಂದ, ಮಲಯಾಳಂ ಇಂಡಸ್ಟ್ರಿಯಿಂದ, ತೆಲುಗು ಇಂಡಸ್ಟ್ರಿಯಿಂದ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ. ಸೊ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅದನ್ನ ಹೇಳೋಕ್ಕೆ. ಬಿಕಾಸ್
ಆಡಿಯನ್ಸ್ ಯಾವಾಗಲೂ ಮೆಚ್ತಾರೆ ಅಂತ ಒಂದು ಸ್ಮಾಲ್ ಇದಿರುತ್ತೆ ನಮ್ಮ ಹತ್ರ. ಹೌದು. ಬಟ್ ಟೆಕ್ನಿಷಿಯನ್ಸು ಆಮೇಲೆ ಡೈರೆಕ್ಟರ್ಸು ಫಿಲ್ಮ್ ಇಂಡಸ್ಟ್ರಿಯಿಂದ ಮೆಚ್ಚೋದು ತುಂಬ ರೇರ್ ಅಂತ ನಮ್ಗೆ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ಸೊ ದಟ್ ಈಸ್ ವೈ ವಿ ಆಲ್ ಫೀಲ್ ವೆರಿ ಹಂಬಲ್ಡ್ ವಿತ್ ದಟ್ ಫ್ಯಾಕ್ಟ್. ಐ ಮೀನ್ ಆ ಥರ ಕೆಲಸ ಮಾಡಿದಾಗ ಯಾರೇ ಆಗಲಿ, ಸಿ ದಟ್ಸ್ ದ ಬ್ಯೂಟಿ. ಒಬ್ಬರು ಆರ್ಟಿಸ್ಟು ಇನ್ನೊಂದು ಆರ್ಟಿಸ್ಟನ್ನು ಹೊಗಳೋಂಥ ಒಂದು ಸ್ವಭಾವ ಇರುತ್ತಲ್ಲ, ಅದು ಎಷ್ಟು ಜನಕ್ಕೆ ಬರುತ್ತೆ. ಆ ರೀತಿ ಆ ಥರ ಮೆಚ್ಚುಗೆಗಳನ್ನ ನೀವು ತೊಗೊಂಡಿದ್ದೀರಿ ಅಂದರೆ ದಟ್ ಪ್ರೂವ್ಸ್ ಯುವರ್ ವರ್ಕ್ ಇಸ್ ಲೈಕ್ ದ್ಯಾಟ್ ಅಂತ. ಸೂಪರ್. ಐ ಥಿಂಕ್ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಹಿಮ್. ಯಾ ಫೈನಲಿ. ಓಕೆ, ಈ ಶೋ ಬಂದಿದ್ದ ಅನುಭವ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಶೋಕಿನ. ಐ ಥಿಂಕ್ ವಿ ಮೇಡ್ ನ್ಯೂ ಫ್ರೆಂಡ್ಸ್ ಹಿಯರ್ ಟುಡೇ. ಸೇಮ್ ಯಾ. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇದೇ ರೀತಿ ಕೆಲಸಗಳನ್ನ ಮಾಡ್ತಾ ಇರಿ, ಇನ್ನಷ್ಟು ವೀಡಿಯೋಗಳನ್ನ ತೆಗಿತೀರಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಎಲ್ಲೋ ಮಧ್ಯದಲ್ಲಿ ಗ್ಯಾಪಲ್ಲಿ ನಾವು ಹೇಳ್ತೀವಿ, ಖುಷಿ ಆಗುತ್ತೆ. ಆ್ಯಂಡ್ ಗೆಟಿಂಗ್ ಬ್ಯಾಕ್, ನಮ್ಮ ಸ್ಪರ್ಶ SRK ಹೇಳಿ ಸ್ಪರ್ಶ 4 ಗಂಟೆಗಳ ಕಾಲದಿಂದ ಬಂದು ಕೂತ್ಕೊಂಡು ಹಾಡಿ ನಾವು ಮಾತುಕತೆಯನ್ನು ಮಾಡಿ ಹೇಗಿತ್ತು ಬಂದಿದ್ದು ಈ ಸಲ. ತುಂಬ ನಾನು ಕಾಲು ಎಳ್ದಿದ್ದು ಕಮ್ಮಿ ಮಾಡಿದ್ದೀನಲ್ಲ ಆ್ಯಕ್ಚುಲಿ ಈ ಸತಿ ಕಡಿಮೆ, ಯಾಕಂದ್ರೆ ಇಲ್ಲಾಂದ್ರೆ ಮ್ಯೂಚುವಲ್ ಕಾಲ್ ಎಳೆಯೋದಿದ್ದೇ ಇರುತ್ತೆ. ಅದು ಫಸ್ಟ್ ಅವರ್ಸ್ ಮಾಡ್ಬಿಟ್ಟಿದ್ನಲ್ಲ. ಅದೇ ಕರೆಕ್ಟ್. ಸೊ ಅದೇ ನಾವು ಇವಾಗ ಯಾಕೆ ಬೇಗ ಮುಗಿಸ್ತಾ ಇದೀವಿ ಶೋನ ಅಂತಂದ್ರೆ, ಇವರು ನಿರಂಜನ್ ಅವ್ರ ಅಕ್ಕನ ಮಗು ನಾಮಕರಣಕ್ಕೆ ಹೋಗಿ ಊಟ ಮಾಡಬೇಕು. ಸೊ ಹಾಗಾಗಿ ಆ ನಾಮಕರಣ ಎಲ್ಲಿ ನಡೀತಾ ಇದೆ ಅಂತಂದ್ರೆ ಆ ಏರಿಯಾದ ಅರ್ಧ ಹೆಸರು ಮಾತ್ರ ಕೊಡ್ತೀನಿ, ಇನ್ನು ಬಾಕಿ ಅರ್ಧ ಹೆಸರು ನೀವು ಹುಡ್ಕೊಳ್ಳಿ. ಸೊ ರಾಮ ಅಂತ ಇರುತ್ತೆ, ಬಾಕಿ ಇನ್ನು ಅರ್ಧ ಹೆಸರು ಯಾವ್ದು ಅಂತ ನೀವು ಫೈಂಡ್ ಔಟ್ ಮಾಡಿ. ರೈಟ್ ನಿರಂಜನ್? ಕರೆಕ್ಟ್. ಬಟ್ ಥ್ಯಾಂಕ್ ಯು ಸೋ ಮಚ್ ಸ್ಪರ್ಶ. ಥ್ಯಾಂಕ್ ಯು ಮಯೂರ್ ಫಾರ್ ಹ್ಯಾವಿಂಗ್ ಮೀ ಆನ್ ದ ಶೋ. ತುಂಬ ಖುಷಿ ಆಯಿತು, ಯಾಕಂದರೆ ನಾನು ಬಂದಿದ್ದಷ್ಟೇ ಅಲ್ಲ, ನೀನೇ ಅಷ್ಟು ತಂಡ ಬಂದು ಇಲ್ಲಿ ಮಾತಾಡಿದ್ದು ಬಹಳ ಖುಷಿ ಆಯಿತು. ನಾನು ಶ್ರೇಯನ್ ಇವತ್ತೇ ಫಸ್ಟ್ ಮೀಟ್ ಮಾಡಿದ್ದು ಆ್ಯಕ್ಚುಲಿ. ಅಂದರೆ ಹೆಂಗೆ ಅಂದರೆ ಇದು ಈ ವಿಡಿಯೋದಲ್ಲಿ ಸಾಕಷ್ಟು ಜನ ಕೊಲಾಬ್ರೇಟ್ ಮಾಡ್ಕೊಂಡು ಮಾಡಿದ್ದೀವಿ ಆರ್ಟಿಸ್ಟು, ಬಟ್ ಹೆಚ್ಚಾಗಿ ನಾನು ಯಾರು ಮೀಟೂ ಮಾಡಿಲ್ಲ. ಫಣಿ ಕಲ್ಯಾಣ್ ಅವ್ರನ್ನ ನಾನು ಮೀಟ್ ಮಾಡಿಲ್ಲ, ಹೌದಾ, ಕಂಪೋಸರ್ನ ಮೀಟ್ ಮಾಡಿಲ್ಲ. ಸೊ ಬಟ್ ಅಷ್ಟು ಜನ ಆರ್ಟಿಸ್ಟ್ ಇವತ್ತು ಇಲ್ಲಿ ಒಟ್ಟಿಗೆ ಕುತ್ಕೊಂಡು ಮಾತಾಡಿದ್ದು, ನಿಮ್ ಶೋ ಅಲ್ಲಿ ಮಾತಾಡಿದ್ದು ಇನ್ನೂ ಹೆಚ್ಚು ಖುಷಿ ಆಯ್ತು. ಏನ್ ಗುರು ಇದು ಟೆಕ್ನಾಲಜಿ ಯಾವ ರೀತಿ ಆಗಿದೆ ಅಂತಾರೆ. ಡ್ಯಾನ್ಸರ್ ಸಿಂಗರ್ ಮೀಟ್ ಮಾಡಿಲ್ಲ, ಸಿಂಗರ್ ಡ್ಯಾನ್ಸರ್ ಇದ್ರ ಪರಲ್ಲ, ಸಿಂಗರ್ ಮ್ಯೂಸಿಕ್ ಕಂಪೋಸರ್ನ ಮೀಟ್ ಮಾಡಿಲ್ಲ ಅಂತಿದಾರಲ್ಲ. ಹೆಂಗಪ್ಪ ಇದು ಅದ್ಭುತ, ಪ್ರಪಂಚದ 8ನೇ ಅದ್ಭುತ. ನಿಜ ಅಲ್ವಾ? ಖಂಡಿತ. ಆದ್ರೆ ಈ ಎಲ್ಲ ಅದ್ಭುತಗಳನ್ನ ಒಂದು ಗೂಡಿಸೋಂಥ ಶೋ ಅಂದ್ರೆ ನಂದೇ ಶೋ ಅಂತ ನಾನು ಹೆಮ್ಮೆಯಾಗಿ ಹೇಳ್ಕೊಂತೇನೆ. ನಾರಾಯಣ. ಥ್ಯಾಂಕ್ ಯು ಸೋ ಮಚ್ ಸ್ಪರ್ಶ. ಸೊ ಫೈನಲಿ ಯಾವ ಹಾಡು ಮೂಲಕ, ಹೌ ಅಬೌಟ್ ನೀನೇ ಅದೊಂದು ಅನ್ಪ್ಲಗ್ಡ್ ವರ್ಷನ್ ಏನಾ? ಖಂಡಿತ, ನಾನು ಯಾವತ್ತೂ ಹಾಡಿಲ್ಲ ಅನ್ಪ್ಲಗ್ಡ್ ವರ್ಷನ್ ಇದುವರೆಗೂ. ನಿಮ್ಮ ಶೋ ಅಲ್ಲಿ ಹಾಡ್ತೀನಿ ಇವಾಗ, ನೀನೇ. ಫ್ಯಾಂಟಾಬ್ಯುಲಸ್. ಸೊ ಈ ಹಾಡು ಮೂಲಕ ಸೊ ಈ ಒಂದು ಶೋನ ಎಂಡ್ ಮಾಡ್ತಾ ಮತ್ತೆ ಮುಂದಿನ ಭಾನುವಾರ ಇನ್ನೊಬ್ರು ಹೊಸ ಆರ್ಟಿಸ್ಟ್ ಜೊತೆ ಹೊಸ ಥೀಮ್ ಇಟ್ಕೊಂಡು ಬರ್ತೀನಿ. ನೆಕ್ಸ್ಟ್ ಥೀಮ್ ಯಾವ್ದು ಮಾಡ್ತಿದ್ದೀನಿ, ಅವ್ರಿಗೂ ಮತ್ತು ಇವ್ರಿಗೂ ಏನೋ ಒಂದು ಕನೆಕ್ಷನ್ ಇದೆ. ಆ ಮ್ಯಾಟ್ರ್ ಏನು ಅಂತ ಇವ್ರಿಗೆ ಮೈಕ್ ಆಫ್ ಮಾಡ್ಬಿಟ್ಟು ಹೇಳ್ತೀನಿ. ಬಟ್ ಕೇಳ್ತಾ ಇರಿ ಮೈಸೂರಿನ ಮಹಾಜನಗಳೇ ಆ್ಯಂಡ್ ಲವ್ಲಿ ಬೆಂಗಳೂರಿನ ಪೀಪಲ್. ಮತ್ತೆ ಮುಂದಿನ ವಾರ ಸಿಗ್ತೀನಿ. ಟಿಲ್ ದೆನ್ ನಿರಂತರವಾಗಿ ನಿರರ್ಗಳವಾಗಿ ಕೇಳುವಂಥ ಏಕೈಕ ಕನ್ನಡ ರೇಡಿಯೋ ಸ್ಟೇಷನ್ 92.7 ಬಿಗ್ FM. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ನೀರಜ ಶರಣೇ ನೀರವ ಮೌನ